ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು 31ನೇ ಭಾಗ, ಓಕೆನಾ? 31st ಎಪಿಸೋಡ್ ಇವತ್ತು. ಹೇಟರ್ಸ್ಗೆ ಏನು ಶಿಕ್ಷೆ? ಓಕೆ, ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ನೋಡಿ. ನಾನು ಮುಂಚೆನೂ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಯಾರನ್ನೋ ಅವ್ರು ಹೆಚ್ಚು, ಇವ್ರು ಕಮ್ಮಿ, ಇವ್ರು ಜಾಣ, ಅವ್ರು ಪೆದ್ದ, ಅಥವಾ ಅವರು ಕೆಟ್ಟವರು ಅಥವಾ ಇವರು ಒಳ್ಳೆಯವರು ಅಂತ ಹೇಳೋದು ಖಂಡಿತ ಈ ವಿಡಿಯೋ ಉದ್ದೇಶ ಅಲ್ಲವೇ ಅಲ್ಲ, ಓಕೆನಾ? ಏನೂ ಆ ಥರ ಅಲ್ಲವೇ ಅಲ್ಲ. ಸೊ ನಿಮ್ಮ ನೋವು, ನಿಮ್ಮ ಮನಸ್ಸಿಗಾಗಿರೋ ಆಘಾತದಿಂದ ಆಚೆ ಬಂದು ನೀವು ನೆಮ್ಮದಿ ಜೀವನ ನಡೆಸಬೇಕು ಅನ್ನೋದಷ್ಟೇ ನನ್ನ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ಓಕೆನಾ? ಸೊ ನೋಡೋಣ, ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ. ನೋಡಿ, ಬಿತ್ತು ಕಾರ್ಡು ಹಾಗೆ ತೆಗಿತಾ ಇದ್ದೀನಿ. ಓಕೆ, ಸೊ ಇವರು ನಿಮ್ಮ ಜೀವನದಲ್ಲಿ, ಆಯಿತಾ? ಓ ಮೈ ಗಾಡ್, ನೋಡಿ ದೀಪ ಆರೋಯ್ತು, ಆಯಿತಾ? ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಇದು ಎನರ್ಜಿ ಯಾರದ್ದು ಬರ್ತಾ ಇದೆ ಅಂತಂದರೆ, ಅವ್ರು ಮಾಡಿರೋ ಒಂದು ನೆಗೆಟಿವಿಟಿ ಯಾವ ಥರ ಅಂತಂದರೆ, ಆಯಿತಾ, ಒಂದು ಸಾವೇ ಆಯಿತು ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಇದು ಸುಮ್ಮನೆ ಬರ್ತಿರೋದಲ್ಲ, ಅರ್ಥ ಆಯ್ತಾ? ಸೊ ಯಪ್ಪ, ಸೊ ಇದು ಎನರ್ಜಿ ಯಾವ ಥರ ಇದೆ ಅಂತಂದರೆ ಹೇಳ್ತಾ ಇರೋದು ಫಸ್ಟು, ಎಸ್ ಬಾಬಾ. ಸೊ ಇದು ಇದು ಏನಂತಂದರೆ ಬಂದಿರೋದು ಹೈ ಪ್ರಿಸ್ಟಸ್ಸು. ಅವ್ರು ಯಾವ ಥರ ಇರಬೇಕಿತ್ತು ಅಂತಂದರೆ, ತುಂಬ ಒಂಥರ ಡಿಗ್ನಿಫೈಡಾಗಿ, ಏಜ್ ಯಾವ ಥರ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ? ಇದು ದೀಪ ಹೇಗೆ ಆರೋಯ್ತು ನೋಡಿ, ಶುರು ಮಾಡಿದ ತಕ್ಷಣ ದೀಪ ಆರೋಯ್ತು. ಸೊ ಇದು ಒಂದು ಎನರ್ಜಿ ಯಾವ ಥರ ಬರ್ತಾ ಇದೆ ಅಂತಂದರೆ, ಅವರ ಡೆತ್ ಆಯಿತು ಅಂತಲೇ ತೋರಿಸ್ತಾ ಇದ್ದಾರೆ. ಡೆತ್ ಆಯಿತು ಅಲ್ಲ, ಡೆತ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಭಾಳ ತಾಳ್ಮೆ, ಭಾಳ ಏನು ಏಜ್ ಕೂಡ ಆಗಿರುತ್ತೆ. ಹೈ ಪ್ರಿಸ್ಟಸ್ ಇದು ಬಂದಿರೋದು, ಆಯಿತಾ? ಅತಿಯಾದ ಏನು ಏಜ್ ಆಗಿದೆ ಅನ್ನೋ ಥರ, ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಏನು ಇಷ್ಟು ವಯಸ್ಸಾದರೂ ಇಷ್ಟು ಕಷ್ಟಪಟ್ಟು ನೋಡಿಕೊಂಡು ಮಾಡಿದ್ದಾರೆ ಅನ್ನೋ ಥರ ತೋರಿಸ್ತಾರೆ ಇದರಲ್ಲಿ, ಆಯಿತಾ? ಬಟ್ ಆ ಥರ ಇಲ್ಲ, ಡಾರ್ಕರ್ ಸೈಡ್ ಇತ್ತು ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಯ್ತಾ ಇದ್ರು, ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಕಾಯ್ತಾ ಇದ್ರು ಒಂದೊಂದು ನಿಮಿಷಕ್ಕೂ. ಯಾವ ಥರ ಅಂತಂದರೆ, ನನಗೆ ಇಲ್ಲಿ ತೋರಿಸ್ತಾ ಇರೋದು, ಒಂದು ನೆಗೆಟಿವಿಟಿ ಮಾಡೋದು, ಆಯಿತಾ? ನೆಗೆಟಿವಿಟಿ ಮಾಡೋದು, ಕಾಯೋದು, ಸತ್ರ ಅಂತ ಆ ಥರ ತೋರಿಸ್ತಾ ಇದ್ದಾರೆ. ಇದು ಸುಳ್ಳೆಲ್ಲ ಬರ್ತಾ ಇರೋದು. ನೀವೇ ನೋಡಿದ್ರಿ, ನಂಗೆ ಸಡನ್ನಾಗಿ ಹೆಂಗೆ ಶುರು ಮಾಡಿದ ತಕ್ಷಣ ಆಫ್ ಆಯ್ತಂತ. ಸೊ ಅವ್ರದ್ದೇ ಎನರ್ಜಿ ಬರ್ತಾ ಇರೋದು ಇಲ್ಲಿ, ಆಯಿತಾ? ಅವರೇ ಹೇಳ್ತಾ ಇದ್ದಾರೆ, ಹೇಳಿಸ್ತಾ ಇದ್ದಾರೆ, ಆಯಿತಾ? ಭಗವಂತನ ಮೂಲಕ ಹೇಳಿಸ್ತಾ ಇದ್ದಾರೆ. ಇದೇನು ಕಾರ್ಡ್ಸ್ ಬಿತ್ತು ತೆಗೆದೆ ನಾನು. ಸೊ ಇದು ಏಜ್ಡ್ ಪರ್ಸನ್ನು, ಆಯಿತಾ? ಇವರು ಬದುಕಿದ್ದಾರೆ, ಆಯಿತಾ? ಸೊ ಒಬ್ಬರ ಸಾವಾಗಿದೆ, ಇವರು ಹಿಡಿತದಲ್ಲಿದ್ದರು ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ? ಇವರ ಹಿಡಿತದಲ್ಲೇ ಇದ್ದರು, ಇವ್ರದ್ದೇ ಒಂದು ನೆಗೆಟಿವ್ ಪಾರ್ಟ್ ತೋರಿಸ್ತಾ ಇದ್ದಾರೆ ನನಗೆ ಇವಾಗ. ಸೊ ಇದು ಆ್ಯಕ್ಚುಲಿ ನೀವು ಹೈ ಪ್ರಿಸ್ಟಸ್ ನೋಡಿದ್ರೆ, ಅವರು ಒಂಥರ ಒಂದು ತುಂಬ ಸೀಕ್ರೆಟಿವ್ ಅನ್ನೋ ಥರ, ಒಂಥರ ನೀವು ಅವ್ರ ಮುಖ ನೋಡಿದ್ರೆ ಒಂಥರ, ಅಂದರೆ ಅವ್ರದ್ದು ನಿಜವಾದ ರೂಪನೇ ಇನ್ನೊಂದಿರುತ್ತೆ, ಆಯಿತಾ? ಅಂದರೆ ಇದು ಆ್ಯಕ್ಚುಲಿ ನಾರ್ಸಿಸಿಸ್ಟಿಕ್ ಎನರ್ಜಿ ಬರ್ತಾ ಇದೆ. ಎಷ್ಟು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಮೂನ್ ಸೈಕಲ್ ಇದೆ ನೋಡಿ ಇಲ್ಲಿ, ಆಯಿತಾ? ಇಲ್ಲೂ ನೋಡಿ ಹೆಂಗಿದೆ, ತಲೆ ಮೇಲೆ ಹೊತ್ತು ಕೂತ್ಕೊಂಡಿದ್ದಾರೆ, ಆಯಿತಾ? ಮಹಾತಾಯಿ ಎಷ್ಟು ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ, ಒಂದೊಂದು ಸಲಕ್ಕೂ ಒಂದೊಂದು ನೆಗೆಟಿವಿಟಿ ಮಾಡೋದು, ಕಾಯೋದು, ಸತ್ರ ಅಂತ ಆ ರೀತಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು
ಸಬ್ಸ್ಟೆನ್ಸ್ ಅಬ್ಯೂಸ್ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತಂದರೆ ಇವಾಗ ಊಟ ಊಟದಲ್ಲಿ ಆಯಿತಾ ಏನಾದ್ರು ಒಂದು ಆಗದೇ ಇರೋದನ್ನು ಹಾಕ್ಬಿಟ್ಟು ತಿನ್ನಕ್ಕೆ ಕೊಡೋದು ಆ ಥರ ಅಂತ ಹೇಳ್ತಾ ಇದ್ದಾರೆ. ಅಥವಾ ಔಷಧಿ ಅನ್ನೋ ಥರ ಕೊಟ್ಟು, ಬಟ್ ಅದು ಔಷಧಿ ಅಲ್ಲ, ಅದೇ ನೆಗೆಟಿವಿಟಿ ಇವರು ಮಾಡಿರೋದು, ಔಷಧಿ ಅಲ್ಲ ಅದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಗೋಳಾಡಿಸಿ ಅವರು ಸತ್ತಿರೋದು ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಓಕೆನಾ, ವೆರಿ ಕ್ಲಿಯರ್. ಇದು ಇಲ್ಲಿ ನೋಡಿ, ಇದು 3ನೇ ಕಾರ್ಡ್, ಅದಕ್ಕೆ ಅದಾಗದೆ ಟಪ್ ಅಂತ ಬಿತ್ತವಾಗ ಇದು ಜಸ್ಟಿಸ್ ಕಾರ್ಡ್ ಬಂದಿದೆ ಆಯಿತಾ. ಇವ್ರೇನು ಅಂದ್ಕೊಂಬಿಟ್ರು ಅಂದರೆ ಇವ್ರು ಮಾಡೋ ಅನ್ಯಾಯ ಯಾರಿಗೂ ಗೊತ್ತಾಗಲ್ಲ ಅಂತ. ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರೇ ಇದು. ಈ ಥರ ಅವ್ರು ಏನಂತಂದರೆ ಅವರು ಎಷ್ಟು ಕ್ವಿಕ್ಕಾಗಿ ಚೇಂಜ್ ಆಗ್ತಾರೆ ಗೊತ್ತಾ, ನಂಬಕ್ಕೆ ಆಗಲ್ಲ ಆಯಿತಾ. ಅಂದರೆ ಇವರು ಏನು ಮನುಷ್ಯ ಅಥವಾ ಮನುಷ್ಯದು ಕ್ಯಾರೆಕ್ಟರ್ ಯಾವ ಥರ ಅಂತಲೇ ಹೇಳಕ್ಕೆ ಬರೋಲ್ಲ ಆಯಿತಾ. ಆದರೆ ನಾನು ಹೇಳ್ತೀನಿ ಕೇಳಿ, ಅವ್ರು ಯಾವ ಥರ ಅಂತಂದರೆ ಅವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಆಯಿತಾ, ಫಸ್ಟು ಅವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅವರು ಖುಷಿಯಾಗಿರೋಕ್ಕೆ ಬಿಡೋದಿಲ್ಲ. ಏಕೆಂದರೆ ಅವ್ರ ಪ್ರಕಾರ ಏನು ಅಂತಂದರೆ ಖುಷಿ ಎಲ್ಲ ಅವ್ರಿಗೆ ಸಿಗಬೇಕು ಅಂತ. ಏನಾದರೂ ಹಾಕ್ಕೊಳ್ಳಿ, ಈವನ್ ಅವ್ರಿಗೆ ಹುಷಾರಿಲ್ಲ ಯಾರಿಗಾದ್ರೂ ಅಂತಂದರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಅವರು ಸಾಯಿಸೋವರೆಗೂ ಬಿಡೋದಿಲ್ಲ. ಇದು ಸುಳ್ಳಲ್ಲ, ನಿಜ ಇದು ಆಯಿತಾ. ಆ್ಯಂಡ್ ಯಾವ ಮಟ್ಟಕ್ಕಾದರೂ ಹೋಗ್ತಾರೆ ಅವ್ರು, ಯಾವ ಮಟ್ಟಕ್ಕಾದರೂ ಹೋಗಿ ಅವರನ್ನು ಇವಾಗ ಹೇಗೆ ಅಂತಂದರೆ ಇವಾಗ ಇವ್ರ ಹಿಡಿತದಲ್ಲಿದ್ದರು ಅಂತಲೇ ಹೇಳಿಸ್ತಾ ಇದ್ದಾರೆ ಆಯಿತಾ. ಇವ್ರ ಹಿಡಿತದಲ್ಲಿದ್ದರು, ಇವರಿಂದಾನೇ ಆಗಿದ್ದು ಸಾವು. ಬಟ್ ನೋಡೋರ ಕಣ್ಣಿಗೆ ಹೆಂಗೆ ಇಲ್ಲ, ಆ ಥರ ಅಲ್ವೇ ಅಲ್ಲ. ಅವರೇ ನೋಡಿದ್ಕೊಂಡ್ರು, ಅವರೇ ಪಾಪ ಕಷ್ಟಪಟ್ಟರು, ಏಜ್ಡ್ ತೋರಿಸ್ತಾ ಇದ್ದಾರೆ, ಅವರೇ ಕಷ್ಟಪಟ್ಟು ಅವರೇ ಅಂದರೆ ಈ ರೀತಿ ಒಂದು ಸಿಂಪತಿ ಗೇನ್ ಮಾಡಿಬಿಡ್ತಾರೆ ಜನಗಳ ಹತ್ರ, ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕಾಯ್ತಾ ಇದ್ದದ್ದು ಬರೀ ಸಾವು ಅಷ್ಟೇ, ಆಗಬೇಕು, ಸಾಯಬೇಕು, ಸಾಯಿ ಅನ್ನೋ ಥರ. ಅದೇ ಕೇಳಿಸ್ತಾ ಇದೆ ನನಗೆ, ಸಾಯಿ ಅಂತ ಆಯಿತಾ, ಆ ಥರ. ಬಟ್ ಇದು ಇವಾಗ ಅವ್ರದ್ದು ಒಂದು ಅದೇ ನಾ ಹೇಳಿದ್ನಲ್ವ, ಇಲ್ಲೇ ನೋಡಿ ಡಾರ್ಕರ್ ಸೈಡು ಲೈಫ್ ಅವ್ರದ್ದು. ಏನಂದ್ಕೊಂಬಿಟ್ರು, ಕಣ್ಣು ಮುಚ್ಕೊಂಡಿದೆ ಪ್ರಪಂಚ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಬಿಟ್ಟು ಈ ಥರ ಒಂದು ನೆಗೆಟಿವಿಟಿ ಮಾಡ್ತಾನೇ ಇರೋರು ಆಯಿತಾ. ಸಾಯಿ ಅಂತ ನೋಡಿ ಇಲ್ಲಿ ಹಿಂಗೆ ಇವ್ರಿಗೆ ಅಲ್ಲಿಂದ ತಗೊಳ್ಳೋದು, ನೆಗೆಟಿವಿಟಿ ಕಳಿಸೋದು, ಸಾಯ್ಲಿ ಅಂತ. ಬಟ್ ಆಗಿದೆ ಡೆಫಿನೆಟ್ಟು 100%. ಇದು ನಿಮಗೆ ಎಲ್ಲೂ ಈ ನಾರ್ಸಿಸಿಸ್ಟ್ಸ್ ಮಾಡೋ ಕೆಲಸ ಯಾರಿಗೂ ಪ್ರಪಂಚದಲ್ಲಿ, ಈವನ್ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಕೂಡ ಹೇಳೋದಿಲ್ಲ. ಲೈಕ್ ಇದು ಅವ್ರಿಗೆ ಇದು ಒಂದು ರೀತಿ ಅನಾರೋಗ್ಯ. ಇದು ಒಂಥರ ನಿಜ ಹೇಳಬೇಕು ಅಂತಂದರೆ ಒಂಥರ ಕ್ಯಾನ್ಸರ್ ಥರ ಇದು, ಅಂಥ ಕಾಯಿಲೆ ಇದು. ಡಾಕ್ಟರ್ಸ್ ಕೂಡ ಏನೂ ಮಾಡೋಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಅದು ಗೊತ್ತೇ ಇಲ್ಲ, ಅದು ನನಗೆ ಈ ರೀತಿ ಒಂದು ಕಾಯಿಲೆ ಇದೆ ಅಂತ ಅವ್ರು ನಂಬೋದೂ ಇಲ್ಲ, ಇದೆ ಅಂತಲೂ ಅಂದ್ಕೊಳ್ಳಲ್ಲ. ಅಷ್ಟು ಆ್ಯಕ್ಟಿವ್ ಆಗಿ ಅಷ್ಟೂ ಚೆನ್ನಾಗಿರ್ತಾರೆ ಆಯಿತಾ. ನೋಡೋರ ಕಣ್ಣಿಗೆ ಆ ಥರ ಇರ್ತಾರೆ. ಏನಾದರೂ ಇವಾಗ ಅವ್ರ ಜೊತೆಗೆ ಇವಾಗ ಯಾರಾದರೂ ಒಬ್ಬರು ಹುಷಾರಿಲ್ಲ ಆ ಥರ ಇದ್ದಾರೆ ಜೊತೆಗೆ ಅಂತಂದರೆ ಅವ್ರನ್ನ ಯಾವ ಲೆವೆಲಲ್ಲಿ ಬೇಕಾದ್ರೂ ಆಟ ಆಡಿಸ್ಬಿಡ್ತಾರೆ. ಬೇಕಾದ್ರೆ ಏಕೆಂದರೆ ಹೇಳಕ್ಕೆ ಗೊತ್ತಾಗಲ್ಲ ಅಲ್ಲ ಅವ್ರಿಗೆ ಆಯಿತಾ. ಅದೇ ಅಬ್ಯೂಸ್, ಅದೇ ಹೇಳಿಸಿದ್ದಿಲ್ಲಿ ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿದೆ ಅಂತಲೇ ಹೇಳಿಸಿದ್ರು ಆಯಿತಾ. ಏನೋ ಒಂದು ಔಷಧಿ ಹಾಕ್ಬಿಡೋದು, ಏನೋ ಬಾಯಿಗೆ ಬಂದಿದ್ದು ಔಷಧಿ ಕೊಟ್ಬಿಡೋದು, ಊಟ ತಿಂಡಿ ಸರಿಗೆ ಮಾಡದೇ ಇರೋದು, ಅಥವಾ ಬೇಕಂತ ಏನೋ ಅವ್ರಿಗಾಗದೇ ಇರೋದು ತಿನ್ನಿಸೋದು ಆಯಿತಾ. ಕಿತ್ಕೊಂಡು ಅದೇನೆ ಕೊಡೋದು ತಿನ್ನೋಕ್ಕೆ. ಬಟ್ ಬೇರೆ ವಿಧಿ ಇಲ್ಲ. ಅವ್ರು ಯಾವ ಲೆವೆಲಲ್ಲಿ ಆಟ ಆಡಿಸ್ತಾರೆ ಅಂತಂದರೆ ಅವ್ರು ತಿನ್ನಲೇಬೇಕು. ಅದು ತಿನ್ನಲಿಲ್ಲ ಅಂದರೆ ಗತಿನೇ ಇಲ್ಲ ಬೇರೆ ಪಾಪ. ಆ ಥರ ಎಲ್ಲ ಗೋಳಾಡಿಸಿದ್ದಾರೆ. ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಜನರ ಕಣ್ಣಿಗೆ ಮಾತ್ರ ಮಹಾತಾಯಿ, ಭಗವಂತ ತಾಯಿ ಸ್ವರೂಪ ಅನ್ನೋ ಥರ. ಯಪ್ಪ, ಇದು ಯಾವ ಥರ ನೆಗೆಟಿವಿಟಿ ಅಂದರೆ ನೀವು ನೋಡ್ತು ಅಂತಂದರೆ, ಏಕೆಂದರೆ ನಾನು ಹೇಳಿದ್ನಲ್ಲ ಕ್ಯಾನ್ಸರ್ ಥರ ಇದು ಅವ್ರಿಗೆ ಆಯಿತಾ. ಯಾರಿಗೆ ಈ ಥರ ಒಂದು ನೆಗೆಟಿವಿಟಿ ಇರುತ್ತೆ ಅಂದರೆ, ಯಾರು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಇರುತ್ತೆ ಅವ್ರು ಆ್ಯಕ್ಚುಲಿ ಅವರು ನಂಬೋದೂ ಇಲ್ಲ. ನೀವು ಕರ್ಕೊಂಬನ್ನಿ ಅಂಥವ್ರನ್ನ ಥೆರಪಿ ಕರ್ಕೊಂಬಂದರೆ ಅವ್ರಿಗೇನೇ ಗೊತ್ತಾ, ಒಂದು ಸಲ ಬರ್ತಾರೆ ಥೆರಪಿ ಅಂತ, ಆಮೇಲೆ ಮತ್ತೆ ಬೇಡವೇ ಬೇಡ ಅಂತಾರೆ. ನಾನು ಫೈನ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಪ್ಪ, ನನಗೇನೂ ಆಗಿಲ್ಲ
ಅಂತ. ಏಕೆಂದರೆ ಅವ್ರು ಅದನ್ನು ಹೇಳ್ತಾರೆ, ನನಗೆಲ್ಲ ಬೇಕಾಗಿರೋದು ನಮ್ಮ ಫ್ಯಾಮಿಲಿಲಿ ಇವ್ರಿಗೆ ಬೇಕೋ ಅವ್ರಿಗೆ ಬೇಕೋ ಇನ್ನೊಂದೇನೋ ಒಂದು ಹೇಳಿಬಿಟ್ಟು ತಿರುಗಿಸ್ಬಿಡ್ತಾರಷ್ಟೆ. ನಂಬೋದೇ ಇಲ್ಲ, ಜೊತೆಗೆ ಅವರು ಒಪ್ಪೋದೂ ಇಲ್ಲ. ಈಗ ನಮಗೆ ಒಬ್ರಿಗೇನೋ ಒಂದು ಕಾಯಿಲೆ ಇದೆ ಅಂತಂದರೆ ಈಗ ರಿಪೋರ್ಟ್ ಬರುತ್ತೆ, ಅರ್ಥ ಆಯ್ತಾ? ರಿಪೋರ್ಟಲ್ಲಿ ಏನು ಬರುತ್ತೆ, ರಿಪೋರ್ಟಲ್ಲಿ ಬಂದಿದೆ ಆಯಿತು ಏನೋ ಒಂದು ಕಾಯಿಲೆ ಎಸ್ ಕನ್ಫರ್ಮ್ ಆಗಿದೆ ಅಂತಂದರೆ, ಈ ಕ್ಯಾನ್ಸರ್ ಅಂತ ಹೇಳಿಸಿದ್ರು, ಕ್ಯಾನ್ಸರ್ ಅಂತಲೇ ತೊಗೊಳ್ಳಿ, ಬಂದಿದೆ ಯಾವ ಸ್ಟೇಜಲ್ಲಿದೆ, ಫಸ್ಟ್ ಸ್ಟೇಜಾ, ಸೆಕೆಂಡ್ ಸ್ಟೇಜಾ, ಥರ್ಡ್ ಸ್ಟೇಜಾ ಅಂತೇನೋ ಒಂದು ರಿಪೋರ್ಟಲ್ಲಿ ಬರುತ್ತೆ. ಇಲ್ಲಿ ಏನು ಅಂತಂದರೆ ಇದು ನೆಗೆಟಿವಿಟಿ ಯಾವ ಥರ ಅಂತಂದರೆ ಈ ಕ್ಯಾನ್ಸರ್ ಯಾವ ಥರ ಅಂದರೆ ಮಾನಸಿಕ ಕ್ಯಾನ್ಸರ್ ಇವ್ರಿಗೆ, ಆಯಿತಾ? ನೀವು 1000 ಹೇಳಿ ನೀವು ಐ ಆಮ್ ಫೈನ್ ಅಂತಾರೆ, ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಬುದ್ಧಿ ಇಲ್ಲ ಜನಗಳಿಗೆ, ಯಾರ್ಯಾರು ಏನೋ ಹೇಳ್ತಾ ಇದ್ದಾರೆ, ಆ ಥರ ಎಲ್ಲ ಏನಿಲ್ಲ, ಐ ಆಮ್ ಫೈನ್. ಆ್ಯಂಡ್ ಇವ್ರನ್ನ ನೀವು ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ. ಸಪೋಸ್ ನೀವೇನಾದರೂ ಅವರ ಕೆಲಸನ ಕಂಡುಹಿಡಿದ್ಬಿಟ್ರಿ ಅಂತ ಅಂದ್ಕೊಳ್ಳಿ, ಅಂದರೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ, ನೆಗೆಟಿವಿಟಿ ಬೇಡ, ತಪ್ಪು ಮಾಡ್ತಿರೋದು ಅಂತ ನೀವೇನಾದ್ರು ಹೇಳಿದೆ ಅಂದ ತಕ್ಷಣ ಅವ್ರಿಗೆ ಆ್ಯಕ್ಚುಲಿ ಡೆವಿಲ್ ಕ್ಯಾಪ್ಚರ್ ಆಗಿಬಿಟ್ಟಿರುತ್ತೆ ಅವ್ರಿಗೆ, ಮನಸ್ಸಿನಲ್ಲೂ ಮೈಂಡಲ್ಲೂ. ಅವರು ಯಾರನ್ನೂ ನಂಬೋದೂ ಇಲ್ಲ. ನೀವು ಯಾವಾಗ ಹೇಳ್ತೀರಾ ಈ ಥರ ತಪ್ಪು ನೀವು ಮಾಡ್ತಿರೋದು ಅಂತ, ಅಲ್ಲಿಗೆ ನಿಮ್ಮದೇ ಎಂಡು, ನಿಮ್ಮನ್ನೇ ಕೊನೆ ಮಾಡೋವರೆಗೂ ಬಿಡೋದಿಲ್ಲ. ಅಂಥ ಕ್ಯಾರೆಕ್ಟ್ರು ಈ ಥರ, ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರು ಅಷ್ಟಿಷ್ಟಲ್ಲ, ಹಿಂಗಲ್ಲ ಅದು, ಆಯಿತಾ? ಆ್ಯಂಡ್ ಡಾಕ್ಟರ್ಸ್ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಪಾಪ, ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರು ನಂಬೋದೇ ಇಲ್ವಲ್ಲ, ಹೋಗೋಕ್ಕೆ ನೀವು ತಯಾರಿರಲ್ಲ. ಅವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂದರೆ ಎಂಪತ್ತನ್ನೇ ಟಾರ್ಗೆಟ್ ಮಾಡೋದು, ಆಯಿತಾ? ಇನ್ಕ್ಲೂಡಿಂಗ್ ಮದುವೆಯಿಂದ ಹೇಳ್ತೀನಿ ಕೇಳಿ, ಅಥವಾ ಇನ್ಕ್ಲೂಡಿಂಗ್ ಪೇರೆಂಟ್ಸು, ಇನ್ಕ್ಲೂಡಿಂಗ್ ಚಿಕ್ಕ ಏಜಿಂದ ಹಿಡಿದು ಅವ್ರು ಯಾವ ಥರ ನೋಡ್ತಾರೆ ಅಂತಂದರೆ, ಎಲ್ಲಿ ಅವ್ರಿಗೆ ಒಂದು ಸ್ಪೆಷಲ್ ಜಾಗ ಸಿಗುತ್ತೆ, ಅವರು ಯಾರ ಲೈಫಲ್ಲಿ ಅವ್ರನ್ನ ಮೇಲೆ ಕೂರಿಸ್ತೀವಿ, ಸೊ ಅವರು ಫೈನ್ ತುಂಬ ಒಳ್ಳೆ ಮಗುನಪ್ಪ ಅಂತಂದರೆ ಅವ್ರ ಹತ್ರ ಇರ್ತಾರೆ. ಇನ್ನೊಂಚೂರು ಬೆಳೀತಾರೆ ಅಂದ್ಕೊಳ್ಳಿ, ಏನಾದರೂ ಯಾರಾದರೂ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇವರು, ಆಯಿತಾ? ಒಂದು ಇಷ್ಟಪಟ್ಟರು ಮದುವೆ ಆಗಿರ್ಬೋದು, ಅಥವಾ ಹಾಗೆ ನೋಡಿ ಮದುವೆ ಆಗಿರ್ಬೋದು, ಏನಾದ್ರು ಇರ್ಬೋದು, ಆಯಿತಾ? ಏನಾದರೂ ಅವರು ಇವ್ರಿಗೆ ಏನಾದರೂ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ಅಂದರೆ ಇವರು ಏನೋ ನಿಮ್ಮ ನೆಗೆಟಿವಿಟಿ ಅಂತ ಹೇಳಿಸ್ತಿದ್ದಾರೆ, ಓಕೆ, ಈ ಥರ ಏನಾದರೂ ಒಂದು ಮಾಡಬೇಕು ನೆಗೆಟಿವಿಟಿ ಅಂತ ಅವ್ರ ಮನ್ಸಿಗೆ ಬಂತು ಅಂತ ಅಂದ್ಕೊಳ್ಳಿ, ಇದ್ದೇ ಇರುತ್ತೆ. ಅವ್ರ ಕ್ಯಾನ್ಸರ್ ಅದು ಚಿಕ್ಕದ್ರಿಂದನೂ ಅವ್ರಿಗೆ ಗೊತ್ತಿಲ್ಲ ಅದು, ಆಯಿತಾ? ಖಂಡಿತ ಗೊತ್ತಿಲ್ಲ ಅವ್ರಿಗೆ, ಹೇಳ್ತೀನಿ ಕೇಳಿ. ಇದ್ರದ್ದೇ ಒಂದು ಎಪಿಸೋಡ್ ಮಾಡಬೇಕು ಅಂತ ಇದ್ದೀನಿ, ಮಾಡ್ತೀನಿ ಖಂಡಿತ, ಓಕೆನಾ? ಸೊ ಬಟ್ ಇಲ್ಲಿ ಇಷ್ಟು ಹೇಳ್ತಾ ಇದ್ದೀನಿ, ಅವ್ರು ಯಾವ ಥರ ಆಗೋಗಿದೆ ಅಂತ ಹೇಳಿಸ್ತಾ ಇದ್ದಾರೆ. ಓಕೆ, ಅವ್ರು ಏನಂತಂದರೆ ಲೈಕ್ ಎಷ್ಟು ಓಕೆ, ಸೊ ಇವಾಗ ಅವರು ಸ್ವಲ್ಪ ಬೆಳೀತಾರೆ ಅಂದ್ಕೊಳ್ಳಿ, ಅವ್ರನ್ನ ಇಷ್ಟಪಟ್ಟೆ ಮದುವೆ ಆದರೂ ಅಥವಾ ಹಾಗೆ ಮದುವೆ ಆದರೂ ವಾಟೆವರ್, ಓಕೆನಾ? ಅವ್ರಿಗೇನಾದರೂ ಗೊತ್ತಾಗಬೇಕು, ಇವಾಗ ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ಅಂದರೆ ನಾರ್ಮಲಾಗಿ ಈ ನಾರ್ಸಿಸಿಸ್ಟಿಕ್ ಯಾವ ಥರ ಕ್ಯಾರೆಕ್ಟರ್ ಅಂತಂದರೆ ಅವ್ರಿಗೆ ಒಂದು ದಯೆ ದಾಕ್ಷಿಣ್ಯ ಅನ್ನೋದು ಇಲ್ಲವೇ ಇಲ್ಲ. ಏನೇ ಆಗಲಿ ಅವ್ರದ್ದೇ ಮೇನ್ ಪ್ರಯಾರಿಟಿ ಇರಬೇಕು, ನಾನು ಅಷ್ಟೇ, ನನಗಿಲ್ಲ ಒಂದು ಪ್ರಯಾರಿಟಿ ಇಲ್ಲ ಇಂಥ ಕಡೆ ಅಂತಂದರೆ ಅಲ್ಲಿ ಹೋಗೋದೂ ಇಲ್ಲ ಅವರು. ಯಾಕೆ ಅಂತಂದರೆ ಅವ್ರನ್ನ ಕೂರಿಸ್ಬೇಕು, ಅಯ್ಯೋ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಯಾರು ಹೊಗಳ್ತಾರೆ ಅವ್ರಿಗೆ ಬೇಕು, ಸಪ್ಲೈ ಬೇಕು, ಆ ಥರ ಹೊಗಳ್ತಾ ಇರಬೇಕು, ನಿನ್ನ ಬಿಟ್ಟರಿಲ್ಲ ನಮ್ಮ ಲೈಫಲ್ಲಿ ಅಂತ. ಆ ಥರದೋ ಏನಾದ್ರು ಸಿಕ್ಬಿಟ್ರು ಅಂದ್ಕೊಂಬಿಡಿ, ಅವರ ಹಸ್ಬೆಂಡ್ ಅಥವಾ ಅವ್ರ ವೈಫು ನುರಿದು ಚಿಂದಿ ಮಾಡಿಬಿಡ್ತಾರೆ, ಅರ್ಧ ಹಾಕ್ಬಿಡ್ತಾರೆ. ಅದೇ ಆಗಿರೋದಿಲ್ಲಿ, ಆಯಿತಾ? ಅದನ್ನೇ ಹೇಳ್ತಾ ಇದ್ದಾರೆ, ಇದೇ ಮಾಡಿದ್ದು ಅಂತ ಆ ಥರ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ಇದು ಯಾರ ಎನರ್ಜಿ ನಿಮಗೆ ಗೊತ್ತು. ಸೊ ಇದು ತುಂಬ ಹೆವಿ ಎನರ್ಜಿ ಬರ್ತಾ ಇದೆ, ಆಯಿತಾ? ಭಯಂಕರ. ಇವರ ಅನ್ಯಾಯನ ಸಹಿಸ್ಕೊಂಡು ಪಾಪ ಇವರ ಸಾವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೋಡಿ, ಯಾರೂ ಏನೂ ಸಾಕ್ಷಿ ಆಧಾರಗಳಿರೋದಿಲ್ಲ, ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತಾರೆ. ಥೂ ಮಾತೇ ಆಡಬಾರ್ದು, ಅಂಥ ಕೆಟ್ಟ ವರ್ಸ್ಟ್ ಕ್ಯಾರೆಕ್ಟರು. ಯಾಕೆ ಅಂತಂದರೆ ಅವ್ರಿಗೆ ಡೆಮನಿಕ್ ಅಟ್ಯಾಚ್ಮೆಂಟ್ ಇರುತ್ತೆ, ನೀವು ನಂಬ್ತಿರೋ ಬಿಡ್ತಿರೋ ಡೆಮನಿಕ್ ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರಿಗೆ.
ಆಯಿತಾ. ಚಿಕ್ಕದ್ರಿಂದ ಏನು ಅಂತಂದರೆ ಅವ್ರಿಗೆ ಗೊತ್ತಿರಲ್ಲ. ಅವರು ಏನೋ ಒಂದು ಅವ್ರ ಜೀವನದಲ್ಲಿ ಚಿಕ್ಕದ್ರಲ್ಲಿ ಇದು ಯಾವ ಥರ ಆಗುತ್ತೆ ಅಂತಂದರೆ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು ಆಯಿತಾ. ಅದು ಅವ್ರು ಯಾವ ಥರ ತೊಗೊಂಡ್ಬಿಡ್ತಾರೆ ಅದನ್ನು ತೊಂದರೆನಾ ಅಂತಂದರೆ ಅವರು ಆದರೆ ಓಕೆ ನನಗೆ ತೊಂದರೆ ಆಯಿತು, ಪಾಪ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಚೆನ್ನಾಗಿರಬೇಕು, ಅದು ಬರೋದೇ ಇಲ್ಲ. ನೆವರ್ ನೆವರ್. ಅವ್ರಿಗೆ ಬೇಕಾಗಿರೋದೇನು, ನಾನು ಫಸ್ಟು ಪ್ರಯಾರಿಟಿ ಇರಬೇಕು ನಿನ್ನ ಜೀವನದಲ್ಲಿ. ನಾನು ಪ್ರಯಾರಿಟಿ ಇಲ್ವಾ, ಹಾಗಾದರೆ ನೀನೇ ಇರಲ್ಲ. ಆ ಲೆವೆಲ್ ಅವ್ರದ್ದು ಥಿಂಕಿಂಗು ಆಯಿತಾ. ವರ್ಸ್ಟ್ ಅಂದರೆ ವರ್ಸ್ಟು. ಅಂದರೆ ನೀವು ಯಾವ ಕೋರ್ಟ್ಗೆ ಹೋಗಿ, ನೀವು ಎಲ್ಲಾದರೂ ಹೋಗಿ, ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ತೊಗೊಳ್ಳಿ, ಅವ್ರು ಏನೆಲ್ಲ ಟೆಸ್ಟ್ ಮಾಡಲಿ, ಏನಾದ್ರು ಮಾಡ್ಕೊಳ್ಳಿ, ಬಟ್ ಯಾರು ಏನೂ ಹೇಳೋಕ್ಕಾಗಲ್ಲ. ಅವ್ರು ಏನು ಅನ್ಯಾಯ ಮಾಡ್ತಾರೆ, ಅವ್ರು ಯಾವ ಥರ ತಲೆ ಓಡಿಸ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಅಂಥ ಕಚ್ಚಡವಾಗಿ ತಲೆ ಓಡಿಸ್ತಾರೆ, ಕಚ್ಚಡವಾಗಿ ಆಯಿತಾ. ಅಷ್ಟು ಕೆಟ್ಟದಾಗಿ ತಲೆ ಓಡಿಸಿ ನೆಗೆಟಿವಿಟಿ ಮಾಡ್ತಾರೆ. ಎಲ್ಲೆಲ್ಲಿ ನೆಗೆಟಿವಿಟಿ ಅಂದರೆ ಬರೀ ನಿಮಗೆ ಯಾವ ಥರ ಅಂತಂದರೆ ಎಮೋಷನಲ್ಲಿ ನಿಮ್ಮನ್ನು ಹರ್ಟ್ ಮಾಡಿಲ್ಲ, ಆದರೆ ನಿಮ್ಮನ್ನು ಹರ್ಟ್ ಮಾಡಿರೋದು ಯಾವ ಥರ ಅಂತ ಎನರ್ಜಿ ಯಾರಿಲ್ಲಿ ಸಾವಾಗಿದೆ ಅವ್ರು ಹೇಳಿಸ್ತಾ ಇದ್ದಾರೆ. ನಿಮಗೆ ಈ ಥರ ಒಂದು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಟಾರ್ಗೆಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ನಿಮಗೇನಾದ್ರು ಗೊತ್ತಾಗಿರ್ಬೋದು ಈ ಥರ ಅನ್ಯಾಯ ಆಗ್ತಿದೆ ಅಂತ ಆಗಲಿ ಆಯಿತಾ. ಅಥವಾ ನಿಮ್ಮನ್ನೇ ಎಗೇನ್ಸ್ಟ್ ಮಾಡಿ, ಇವರಿಂದ ಎಗೇನ್ಸ್ಟ್ ಮಾಡಿ ನಿಮ್ಮನ್ನು ಅವ್ರ ಕಡೆಗೆ ಮಾಡ್ಕೊಂಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ 2 ಥರನೂ ತೋರಿಸ್ತಾ ಇದ್ದಾರೆ. ಇಲ್ವಾ, ಈ ಥರ ಯಾರಿದ್ದಾರೆ ನಿಮ್ಮ ಲೈಫಲ್ಲಿ ಈ ಥರ ನಿಮ್ಮನ್ನು ಟಾರ್ಗೆಟ್ ಮಾಡಿ ಒಂದು ಅನ್ಯಾಯ ಮಾಡಿದ್ದಾರೆ. ಸೊ ನಾನು ಅದು ಸಪ್ರೇಟೇ ವಿಡಿಯೋ ಮಾಡಬೇಕಾಗತ್ತೆ, ಇಲ್ಲಿ ಹೇಳೋಕ್ಕಾಗಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ. ಅವ್ರ ಕ್ಯಾರೆಕ್ಟ್ರೆಲ್ಲ ಹೇಳೋಕ್ಕೇ ಆಗೋದಿಲ್ಲ, ಅದು ಎಪಿಸೋಡ್ಸ್ ಆಗಿಬಿಡುತ್ತೆ. ಈ ಹೇಟರ್ಸ್ ಎಪಿಸೋಡ್ ಥರ ಇದು ಒಂದು ಎಪಿಸೋಡ್ ಆಗಿಬಿಡುತ್ತೆ. ನಿಜವಾಗ್ಲೂ ಅಷ್ಟಿರುತ್ತೆ ಅವ್ರದ್ದು ಹೇಳೋಕ್ಕೆ ಆಯಿತಾ. ನೋಡೋಣ ಅದು ಹೆಂಗಾಗುತ್ತೆ ಗೊತ್ತಿಲ್ಲ. ಸೊ ಇವಾಗ ಅವರು ಈಗ ಹೆಂಗೆ ಅಂತಂದರೆ ನಿಮ್ಗೆ ಅರ್ಥನೂ ಆಗಲ್ಲ, ಯಾಕೆ ಹಿಂಗೆ ಆಗ್ತಾಯಿದೆ, ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತಂದರೆ ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರನೇ ಇರಲ್ಲ. ಯಾಕೆ ಅಂತಂದರೆ ಪ್ರಾಬ್ಲಮ್ ಎಲ್ಲ ನಿಮ್ಮದಿರುತ್ತೆ, ನೀವೇ ಪ್ರಾಬ್ಲಮ್ಮು ಅನ್ನೋ ಥರ ಇವರು ಪಿಕ್ಚರ್ ಮಾಡಿಬಿಡ್ತಾರೆ ಎಲ್ಲರಿಗೂ. ಅಷ್ಟು ಚಾಣಾಕ್ಷ ಬುದ್ಧಿ ಆಯಿತಾ. ಯಾರೂ ನಂಬೋಕ್ಕಾಗಲ್ಲ. ಅಯ್ಯೋ ಆ ಥರ ಒಂದು ಕ್ಯಾರೆಕ್ಟರು ಯಾರೂ ನಂಬಲ್ಲ. ಆ್ಯಂಡ್ ನಿಮಗೂ ನಂಬಿಕೆ ಇರಲ್ಲ, ಇರಲಿಲ್ಲ ಯಾಕೆ ಏನಾಗ್ತಿದೆ ಅಂತ. ನೀವು ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಅರ್ಧ ಜೀವನನೇ ಕಳೆದೋಗ್ಬಿಟ್ಟಿರುತ್ತೆ. ಅಂಥ ಕ್ಯಾರೆಕ್ಟರ್ ಇದು ಆಯಿತಾ. ಆ ಥರ ಬರ್ತಿದೆ. ನಿಮ್ಮದು ಅರ್ಧ ಜೀವನ ಕಳೆದೋಗಿರುತ್ತೆ, ಇವರದ್ದು ಜೀವನನೇ ಮುಗಿಸ್ಬಿಟ್ಟಿದ್ದಾರೆ ಒಬ್ರದ್ದು. ಅದರಿಂದ ನಿಮಗೆ ಎಷ್ಟು ಸಂಕಟ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಸಂಕಟ ಪಟ್ಟಿದ್ದೀರಾ ನೀವು ಅಂತಂದರೆ ಭಗವಂತನ ಮೊರೆ ಹೋಗಿದ್ದೀರಾ, ಅರ್ಥ ಆಯ್ತಾ. ಭಗವಂತನ ಮೊರೆ ಹೋಗಿ ಇಂಥವರು ಈ ಡಾರ್ಕ್ ಸೈಡ್ ಏನು ಅಂತ ನಿಮಗೆ ಗೊತ್ತಾಗಿದೆ. ಇಷ್ಟು ಡಾರ್ಕ್ ಸೈಡ್ ಇತ್ತಾ ಅಂತ ಒಂದು ದುಃಖ ಪಟ್ಟಿದ್ದೀರಾ, ಇದು ನಿಮಗೆ ಅರ್ಥ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಇದು ಸಾವಾಗಿರೋರೇ ಬಂದು ಹೇಳಿಸ್ತಾ ಇರೋದು ಆಯಿತಾ. ಇದು ಸುಮ್ಮನೆ ಬರ್ತಾ ಇರೋದಲ್ಲ ಎನರ್ಜಿ. ಓಕೆ, ಅವರೇ ಹೇಳಿಸ್ತಾ ಇರೋದು. ಸೊ ನಿಮಗೆ ಗೊತ್ತು ಅಂತಲೇ ಹೇಳಿಸ್ತಾ ಇದ್ದಾರೆ. ನಿಮಗೆ ಗೊತ್ತು, ನೀವು ದುಃಖ ಪಟ್ಟಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ. ನೀವು ದುಃಖ ಪಟ್ರಿ ಅವ್ರಿಗೋಸ್ಕರ, ಆದರೆ ನೀವೇನೂ ಮಾಡೋಕ್ಕಾಗಲಿಲ್ಲ, ನೀವೇನೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅಂಥ ಒಂದು ಎನರ್ಜಿ, ಅದು ಡೆವಿಲ್ ಎನರ್ಜಿ. ಆ್ಯಂಡ್ ನೀವು ನೆಕ್ಸ್ಟ್ ಮೊಮೆಂಟ್ ಹೋಗಿ ಮಾತಾಡಿಸಿ, ಏನೂ ಆಗೇ ಇಲ್ಲ ಅನ್ನೋ ಸೈಲೆಂಟಾಗಿ ಚೆನ್ನಾಗಿ ಮಾತಾಡಿ ಕಳಿಸ್ತಾರೆ ನಿಮ್ಮ ಹತ್ರ. ಅದೇ ಡೆಮನಿಕ್ ಎನರ್ಜಿ, ಅವ್ರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಗೊತ್ತಿರಲ್ಲ. ಈಗ ಅದನ್ನು ಹೋಗಪ್ಪ ಅಥವಾ ಹೋಗಮ್ಮ, ನೀನು ಹೋಗಿ ಒಂಚೂರು ಮೆಂಟಲ್ ಇದನ್ನು ಹೋಗಿ ಸರಿ ಮಾಡ್ಕೊ, ತಲೆ ಸರಿ ಮಾಡ್ಕೊ, ನೀನು ಆ ಥರ ಇರೋರನ್ನೆಲ್ಲ ಟಾರ್ಚರ್ ಮಾಡಬೇಡ, ನಿನಗೆ ನೋವಾಯಿತು ಅಂತ ಇರೋರಿಗೆಲ್ಲ ಟಾರ್ಚರ್ ಕೊಡೋಕೆ ಹೋಗ್ಬೇಡ, ಹೋಗಿ ಅಂತಂದರೆ ಅದನ್ನೂ ಒಪ್ಕೊಳ್ಳಲ್ಲ, ನನಗೇನಾಗಿದೆ ಅನ್ನೋ ಥರ. ಸೊ ನೀವು ಇದನ್ನು ನೋಡಿ ಸಾಕಾಗೋಗಿದೆ ಆಯಿತಾ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅವ್ರ ಕ್ಯಾರೆಕ್ಟ್ರು ಮುಂಚೆ ಅರ್ಥ ಆಗ್ತಿರ್ಲಿಲ್ಲ, ಮುಂಚಿಂದನೂ ಇತ್ತು, ಡಿಮನಿಕ್ ಅಟ್ಯಾಚ್ಮೆಂಟ್ ಇತ್ತು, ಸಖತ್ತು ವೇರಿಯೇಷನ್ಸ್ ಇರೋದು ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಒಂದು ದಿವಸ ಇದ್ದಂಗೆ ಇನ್ನೊಂದು ನಿಮಿಷಕ್ಕೆ ಇರೋಕ್ಕಾಗ್ತಿರ್ಲಿಲ್ಲ ನಿಮಗೆ. ಯಾಕೆ ಅಂದರೆ ಇವರಿದ್ದರು, ಇಂಥ ಕ್ಯಾರೆಕ್ಟರ್ ಇತ್ತು ನಿಮ್ಮ ಲೈಫಲ್ಲಿ. ಬಟ್ ಅದು ಈಗಲೂ ಇದೆ ಅಂತಲೇ ತೋರಿಸ್ತಾ ಇದ್ದಾರೆ. ಈಗಲೂ ಇದೆ, ಇವರು ಇಲ್ಲ, ಇವರು ಇದ್ದಾರೆ, ಯಾರು ಅಂತ ನನಗೆ ಗೊತ್ತಿಲ್ಲ ಆಯಿತಾ. ತುಂಬ ಹೆವಿ ಎನರ್ಜಿ, ನನಗೆ ಭಾಳ ಕಷ್ಟ ಆಗ್ತಾಯಿದೆ ಮಾತಾಡೋಕ್ಕೆ. ಸೊ ಓಕೆ, ಇಲ್ಲೇನಂತಂದರೆ
ಸೊ ಇಲ್ಲೇನಂತಂದರೆ ನೀವು ನಿಮಗೆ ಅರ್ಥ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನೀವು ದೇವರ ಮೊರೆ ಹೋಗಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನಿಮ್ಗೆ ಅರ್ಥ ಆಗೋಕ್ಕೆ ಶುರು ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನಿಮಗೆ ಭಗವಂತನ ಆಶೀರ್ವಾದ ಆಗಿದೆ, ನಿಮಗೆ ಅರ್ಥ ಆಗ್ತಾ ಇದೆ ಎನರ್ಜಿ ಏನು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಯಾರದ್ದು ಡಾರ್ಕ್ ಸೈಡ್ ಏನು, ಅವ್ರು ಎಷ್ಟೇ ನಗ್ತಾ ಮಾತಾಡಿದ್ರೂ ನಿಮಗೆ ಅವರ ಡಾರ್ಕ್ ಸೈಡು ಗೊತ್ತಾಗುತ್ತೆ, ಲೈಟರ್ ಸೈಡು ಗೊತ್ತಾಗುತ್ತೆ. ಓಕೆ, ನಿಜವಾಗ್ಲೂ ಮನಸ್ಸಿನಿಂದ ಒಳ್ಳೆತನ ಇದೆಯಾ ಇಲ್ವಾ ಅನ್ನೋದು ಫಸ್ಟ್ ಕ್ಲಾಸಾಗಿ ರೀಡ್ ಮಾಡ್ತೀರಾ ನೀವು. ಫೇಸ್ ರೀಡಿಂಗ್ ಇರ್ಬೋದು, ಸೈಕಲಾಜಿ ಗೊತ್ತಿರ್ಬೋದು, ನಿಮಗೆ ಜನರದ್ದು ಓದಿರ್ಬೋದು, ನೀವು ಸೈಕಾಲಜಿ ಓದಿರ್ಬೋದು, ಅಥವಾ ಈ ಥರ ಟ್ಯಾರೋ ರೀಡರ್ ಇರ್ಬೋದು. ನೀವು ಸೈಕಿಕ್ ಅಬಿಲಿಟೀಸ್ ನಿಮಗೆ ಸಿಕ್ಕಾಬಟ್ಟೆ ಏನು ಆ್ಯಕ್ಟಿವೇಟ್ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮ್ಗೇನು ಅಂತಂದರೆ ಇದು ಭಯಂಕರ, ನೀವು ಅರ್ಥ ಮಾಡ್ಕೋತೀರಾ ಅಲ್ವಾ. ಈಗ ಅರ್ಥ ಮಾಡ್ಕೊಂಡ್ಮೇಲೆ ಯಾರು ಎನರ್ಜಿ ಏನು ಅಂತ ಅದನ್ನು ತಿಳ್ಕೊಂಡು ಅದನ್ನು ಅರಗಿಸ್ಕೊಳ್ಳೋದಿದೆಯಲ್ಲ, ಅಬ್ಬಾ ಬಾಬಾ, ಅದರಂಥ ವರ್ಸ್ಟ್ ಟೈಮ್ ಬೇರೆ ಇಲ್ಲ. ಅದರಂಥ ವರ್ಸ್ಟ್ ಟೈಮ್ ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ನಿಮಗೆ ಗೊತ್ತು, ಇಲ್ಲಿ ಹೇಳ್ತಾ ಇರೋದೇ ನಿಮಗೆ ಗೊತ್ತು ಈ ಥರ ತೊಂದರೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತು. ನೀವು ಯಾರ ಹತ್ರನೇ ಮಾತಾಡಿ ಯಾರೂ ನಂಬಿಲ್ಲ. ಎಷ್ಟು ಸಂಕಟ ಪಟ್ಟಿದ್ದೀರಾ, ಎಷ್ಟು ದುಃಖ ಪಟ್ಟಿದ್ದೀರಾ ಅಂತಂದರೆ ಅದೆಲ್ಲ ಹೋಗಲಿ, ನೀವು ದುಃಖ ಪಡೋದಿರಲಿ. ನೀವು ದುಃಖ ಪಟ್ಟಿರೋದು ಏನಕ್ಕೆ? ನಿಮಗೋಸ್ಕರ ಅಲ್ಲ, ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ನೀವು ದುಃಖ ಪಟ್ಟಿದ್ದೀರಾ. ಇದನ್ನು ನೀವು ಮಾತಾಡಿದ್ದೀರಾ, ಜನಗಳ ಹತ್ರ ಹೇಳ್ಕೊಂಡಿದ್ದೀರಾ, ಸಂಕಟ ಪಟ್ಟಿದ್ದೀರಾ. ಆದರೆ ಜನ ನಂಬಿಲ್ಲ, ಯಾರೂ ನಂಬಿಲ್ಲ. ಯಾಕೆ? ಇವರ ಡಾರ್ಕರ್ ಸೈಡ್ ಯಾವ ಥರ ಅಂತಂದರೆ ನಿಮ್ಮನ್ನೇ ನೀವೇ ಡಾರ್ಕ್ ಅನ್ನೋ ಥರ ಹೇಳಿಬಿಟ್ಟು ಮುಗಿಸ್ಬಿಟ್ಟಿದ್ದಾರೆ. ಅದೇ ಹೇಳಿದ್ನಲ್ಲ, ಟಂಗ್ ಟ್ವಿಸ್ಟರ್ ಅಂದರೆ ಅಂತಿಂಥ ಟ್ವಿಸ್ಟರ್ ಅಲ್ಲ. ಎಂತೆಂಥ ಕೇಸ್ ಇರಲಿ, ಎಂತೆಂಥ ಯಾರೇ ಬರಲಿ ಆಯಿತಾ, ಈ ಕ್ಷಣದಲ್ಲಿ ತಿರುಗಿಸ್ಬಿಡ್ತಾರೆ. ಸುಳ್ಳು ಅಂದರೆ ಭಯಂಕರ ಸುಳ್ಳು, ಅಷ್ಟು ಮೋಸ, ಭಯಂಕರ ಸುಳ್ಳು ಹೇಳೋದು ಆಯಿತಾ. ಭಯಂಕರ ಅಂದರೆ ಭಯಂಕರ. ಸೊ ನೀವೇನಾದರೂ ಈ ಥರ ಆಯಿತಾ ಹೇಳ್ಕೊಂಡ್ರೆ, ನೀವು ಯಾರ ಹತ್ರನಾದರೂ ಅವ್ರಿಗೇ ಉಲ್ಟಾ ಪಲ್ಟಾಯಿಸಿ ತಿರುಗಿಸಿ, ಅಯ್ಯೋ ನಾನು ಈ ಥರ ಅಲ್ಲ, ನಾನು ಹಂಗೆ ಹೀಗೆ, ಎಲ್ಲರೂ ಬೇರೆಯವರೆಲ್ಲ ನಾನು ತಪ್ಪು ತಿಳ್ಕೊತಾರೆ, ನಾನು ಏನು ಮಾಡಲಿ, ವಯಸ್ಸಿಗೂ ಮರ್ಯಾದೆ ಇಲ್ಲ ಅನ್ನೋ ಥರ ಅಂದ್ರೆ ಫುಲ್ಲು ಚೇಂಜು, ಡ್ರಾಮಾನೇ ಚೇಂಜ್, ಅಲ್ಲಿಗೆ ಸ್ಟೋರಿನೇ ಚೇಂಜು. ಸ್ಟೋರಿ ಚೇಂಜ್ ಮಾಡಿ ನೀವೇ ಒಂದು ವಿಲ್ಲನ್ ಮಾಡಿ ಕ್ಲೋಸ್ ಮಾಡ್ತಾರೆ. ಅದೇ ಕ್ಲೋಸ್ ಮಾಡಿರೋದು ಲೈಫು ಸ್ಟೋರಿಲಿ. ನೀವು ಮೊರೆ ಹೋದ್ರಿ, ಭಗವಂತನ ಮೊರೆ ಹೋಗಿದ್ದೀರಾ ಇವಾಗ ಆಯಿತಾ. ಆವಾಗ ಮೊರೆ ಹೋಗಿ ನೀವು ಅನುಭವಿಸಿದ್ದು, ನೀವು ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಗೆ ಯಾಕೆ ಇಷ್ಟು ಸಂಕಟ ಆಯಿತು ಅಂತಂದರೆ ನಿಮಗೋಸ್ಕರ ನೀವು ದುಃಖ ಪಡಲಿಲ್ಲ, ಅವ್ರು ದುಃಖದಲ್ಲಿದ್ದಾರಲ್ಲ ಅನ್ನೋದಕ್ಕೋಸ್ಕರ ನೀವು ದುಃಖ ಪಟ್ರಿ ಅಂತ ಹೇಳ್ತಾ ಇದ್ದಾರಪ್ಪ ಆಯಿತಾ. ಓಕೆ, ಅದರಿಂದ ಆಚೆ ಬರೋದಕ್ಕೆ ನಿಮಗೆ ಸಿಕ್ಕಾಪಟ್ಟೆ ತೊಂದರೆ ಆಯಿತು ನಿಮಗೆ ಆಯಿತಾ. ತೊಂದರೆ ಆಯಿತು ಅನ್ನೋಕ್ಕಿಂತ ತೊಂದರೆ ಮಾಡಿದ್ರು, ನಿಮ್ಮನ್ನು ಅಟ್ಯಾಕ್ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಅಟ್ಯಾಕ್ ಆಗಿದೆ, ನಿಮ್ಮ ಮೇಲೂ ಎಲ್ಲ ಥರ ಅಟ್ಯಾಕ್ ಆಗಿದೆ. ಆ ಡಿಮನಿಕ್ ಅದೆಲ್ಲೂ ಹೋಗಲ್ಲ. ಯಾರ್ಯಾರು ಕಂಡುಕೊಂಡವ್ರನ್ನ ಸಾಯ್ಸಕ್ಕೆ ಹೋಗುತ್ತದು ಆಯಿತಾ. ಆ ಥರ ಡಿಮನಿಕ್ ಅದು ಎನರ್ಜಿ. ನೀವು ಮೊರೆ ಹೋದ್ರಿ, ಭಗವಂತನ ಪಾದಕ್ಕೆ ಹಾಕಿದ್ರಿ, ನನ್ನ ಕೈಲಿ ನೀನೂ ಮಾಡೋಕ್ಕಾಗ್ತಾ ಇಲ್ಲ, ನೀನೇ ನೋಡ್ಕೋಬೇಕು, ನೀನೇ ಕಾಪಾಡಬೇಕು ಅಂತ ಹೇಳಿ ಬಿಟ್ರಿ ಕೈನ. ಅಷ್ಟೇ, ಅಲ್ಲಿಗೆ ಕ್ಲೋಸ್ ಆಯಿತು ಅವ್ರ ಕತೆ. ಅವ್ರು ಯಾವ ರೀತಿ ಅನುಭವಿಸಿದ್ದಾರೆ, ಅಯ್ಯೋಪ್ಪ, ಅದು ಹೇಳೋದಲ್ಲ, ಅದು ತೋರ್ಸೋಕ್ಕೆ ಹೋದರೆ ಅದು ರಕ್ತ ಕಣ್ಣೀರು ಅಂತಾರಲ್ಲ, ಆ ಥರ ಬಂದ್ಬಿಡುತ್ತೆ. ಅಷ್ಟೂ ಸಂಕಟಪಟ್ಟು ಸತ್ತಿರೋದು. ಯಾಕೆ ಆ ಥರ ಮಾಡಬೇಕು? ಆದರೆ ಅವ್ರಿಗೆ ಈ ಥರ ಇರೋರಿಗೆ ಏನು ಗೊತ್ತಾ, ಆ ಕ್ಯಾರೆಕ್ಟರ್ಗೆ, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ಗೆ ಅವ್ರಿಗೇನು ಅಯ್ಯೋ ಪಾಪ, ದಯೆ ದಾಕ್ಷಿಣ್ಯ ಇವೆಲ್ಲ ಏನಿಲ್ಲ. ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ನೀನು, ನನಗೆ ಒಂದು ಪ್ರಾಮಿನೆನ್ಸ್ ಕೊಡಬೇಕು ಲೈಫಲ್ಲಿ, ನಾನು ಚೆನ್ನಾಗಿದ್ದೀನಿ ಅಂತ ನೀನು ಎಲ್ಲರ ಮುಂದೆ ಹೇಳಬೇಕು. ನನ್ನ ಬಗ್ಗೆ ನೀನೇನಾದರೂ ಮಾತಾಡಿದ್ಯಾ ಅಷ್ಟೇ ನಿನ್ನ ಕತೆ ಕ್ಲೋಸ್. ಅದೇ ಆಗಿರೋದಿಲ್ಲಿ ಅಂತಿದ್ದಾರೆ. ಹೆಂಗೆ ಹೇಳ್ತೀಯ ನನ್ನ ಬಗ್ಗೆ ನೀನು? ಆ ಥರ ಸಾಯಿ, ನೀ ಸಾಯಿ. ನನ್ನ ಬಗ್ಗೆ ಮಾತಾಡಿದ್ಯಾ, ನೀ ಸಾಯಿ. ಆ್ಯಂಡ್ ಇದ್ದಾಗಲೂ ಮಾತಾಡದೆ ಇದ್ದರೂ ಅದು ಕ್ಯಾರೆಕ್ಟರ್ ಅದೇ ಥರ ಸಾಯಿ.
ಮಾತಾಡಿದ್ರೂ ಸಾಯಿ ಆ ಥರ, ಆಯಿತಾ. ಸೊ ನೀವು ಇವಾಗ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ನೀವು ಈ ಥರ ಒಂದು ಮಾಡಿ ನೆಗೆಟಿವಿಟಿ ಮಾಡಿರೋದನ್ನು, ಓ ಗಾಡ್, ಈ ಥರ ಹೇಳ್ಕೋತಾ ಇದ್ದಾರೆ, ಆಯಿತಾ. ಆ್ಯಂಡ್ ಇಲ್ಲಿ ಮಾತ್ರ ಹೇಳ್ತೀನಿ, ನಿಮ್ಮದು ಎನರ್ಜಿ ಇದು ಬರ್ತಾ ಇರೋದಂದರೆ ಯಾವ ರೀತಿ ಅನುಭವಿಸಿದ್ದೀರಾ ಅಂದರೆ ಬಾಪ್ರೇ ಬಾಪ್, ಅದು ಒಂಥರ ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ. ಆದರೂ ಪಾಪ ನೀವು ಹೇಳ್ಕೊಂಡಿದ್ದೀರಾ, 4-6 ಜನದ ಹತ್ರ ಹೇಳಿದ್ದೀರಾ, ಇಲ್ಲ ಈ ಥರ ತೊಂದರೆ ಆಗ್ತಿದೆ ಅಂತ. ಬಟ್ ಅದು ನಂಬಿಲ್ಲ, ಒಪ್ಸೋಕ್ಕೂ ಬಿಡಲ್ಲ, ಆಯಿತಾ. ಅವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಮುಗಿಸೋವರೆಗೂ ಬಿಡಲ್ಲ, ಮುಗಿಸಿದ್ದಾರೆ ಅದೇ ಹೇಳಿಸ್ತಾ ಇದ್ದಾರೆ. ಇದೇ ಎನರ್ಜಿ ಬಂದು ನೋಡಿದ್ರಲ್ಲ ನೀವೇ, ನಾನು ಶುರು ಮಾಡಿದ ತಕ್ಷಣ ಪಟ್ ಅಂತ ಆಯಿತು. ಸೊ ಸೇಮ್ ಎನರ್ಜಿ ಬಂದು ಹೇಳಿಸ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ ನನ್ನ ಹತ್ರ. ಇದನ್ನು ನಂಬಿ, ಆಯಿತಾ. ಇದು ಮಾಡಿರೋದು ಇದು. ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬಗ್ಗೆ ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋ ಮಾಡಿ ನೋಡೋಣ ಹೇಗಿರುತ್ತೆ, ಏನು ಅವ್ರು ಏನು ಅನ್ನೋದನ್ನು ಹೇಳಬೇಕು, ಆಯಿತಾ. ಆವಾಗ ಅರ್ಥ ಆಗುತ್ತೆ. ಸೊ ಈಗ ಇದು ಪಾಪ ಇವರು ಮುಗಿಸೇ ಬಿಟ್ರಲ್ಲ, ಆಯಿತಾ. ಅವರ ಅವರು ಮಾಡಿದ್ದನ್ನು ಇವರು ಬಾಯಿ ಬಿಡಿಸ್ತಾ ಇದ್ದಾರೆ. ಇವಾಗ ಭಗವಂತನಿಗೆ ಹೇಳ್ತಾ ಇದ್ದಾರೆ, ಭಗವಂತನ ಕಡೆಗೆ ಜಸ್ಟಿಸ್ ಕಳಿಸಿದ್ರು, ಆಯಿತಾ. ಇವರು ಕೇಳ್ಕೊಂಡಿದ್ದಾರೆ, ಹೋದವರು ಪಾಪ ಅಲ್ಲಿ ಕೇಳಿದ್ದಾರೆ, ನನಗೆ ಈ ಥರ ತೊಂದರೆ ಆಯ್ತಲ್ಲ, ಸೊ ಇದೇನು ಇವಾಗ ನೆಕ್ಸ್ಟ್ ಅಂತ ಅವರೂ ಕೇಳ್ತಾ ಇದ್ದಾರೆ. ಏನು ಹೇಳೋಣ, ನನ್ನ ಸಾವೇ ಆಗೋಯ್ತಲ್ಲ, ನಾನೇನು ಮಾಡಲಿ ಅಂತಿದ್ದಾರೆ. ನನಗೆ ಇವಾಗ ನೀವೇನು ಜಸ್ಟಿಸ್ ಕೊಡ್ತೀರಾ ಅಂತ ಭಗವಂತನ ಕ್ವಶನ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ನಾನೇ ಸತ್ತೇ ಹೋಗ್ಬಿಟ್ನಲ್ಲ ಭಗವಂತ, ನಿನ್ನ ನಂಬಿದ್ದಕ್ಕೆ ನನ್ನ ಕೈಯೇ ಬಿಟ್ಬಿಟ್ಟಿಯಲ್ಲ, ನೀನು ನನ್ನೇ ಸಾಯಿಸ್ಬಿಟ್ರಲ್ಲ, ಸೊ ನೀನೇನು ಜಸ್ಟಿಸ್ ಕೊಡ್ತೀಯ ನನಗೆ? ನೀನೇನು ಜಸ್ಟಿಸ್ ಕೊಟ್ಟಿದೆಯಾ ದೇವರೇ ಹೇಳು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಭಗವಂತನಿಗೆ. ನಿನ್ನ ನಂಬಿದ್ದಕ್ಕೆ ನನ್ನ ಪ್ರಾಣನೇ ತೆಗೆಸ್ಬಿಟ್ಟಿಯಲ್ಲ, ಅದು ಅವ್ರ ಕಡೆಯಿಂದ, ಅವ್ರ ಕೈಯಿಂದ ನನ್ನ ಪ್ರಾಣ ತೆಗೆಸಿದೆಯಲ್ಲ, ಇದಕ್ಕೇನು ಉತ್ತರ ಕೊಡ್ತೀಯಾ ಹೇಳು? ನಾನೇನು ಮಾಡಿದ್ದೆ? ನನ್ನ ಯಾಕೆ ಕಾಪಾಡಲಿಲ್ಲ ನೀನು ಅಂತ ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಭಗವಂತನಿಗೆ, ಆಯಿತಾ. ಜಸ್ಟಿಸ್ ಅಂತ ಬಂದಿದೆ ಇವಾಗ, ಆಯಿತಾ. ಅವ್ರಿಗೂ ಹೇಳ್ತಾ ಇದ್ದಾರೆ, ನಿಮಗೂ ಹೇಳ್ತಾ ಇದ್ದಾರೆ. ಭಗವಂತ ಆನ್ಸರ್ ಮಾಡ್ತಾ ಇದ್ದಾರೆ, ನೋಡು ಒಂದು ಸಮಯ ಬರುತ್ತೆ, ಎಲ್ಲರಿಗೂ ಒಂದೊಂದು ಸಮಯ ಇದ್ದೇ ಇರುತ್ತೆ. ಮನುಷ್ಯ ಅಂದಮೇಲೆ ನಿಮಗೆ ಅನುಭವಿಸಿಲ್ವಾ ನೀವು? ನಿಜ ಹೇಳ್ಬಿಡಿ, ಎಷ್ಟೆಷ್ಟು ಸಮಯದಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಇದೆ ತಾನೇ ಲೈಫಲ್ಲಿ. ನಾವೇನು ಯಾವಾಗಲೂ ಫಸ್ಟ್ ಕ್ಲಾಸಾಗಿ ಹೋಗಿದ್ದೀವಾ? ಯಾರನ್ನೇ ತೊಗೊಳ್ಳಿ, ದುಡ್ಡಿರೋರು ತೊಗೊಳ್ಳಿ, ದುಡ್ಡಿಲ್ಲದೆ ಇರೋರು ತೊಗೊಳ್ಳಿ, ಅನುಭವಿಸಿಲ್ವಾ? ಇಲ್ಲ ಎಮೋಷ್ನಲಿ ಅನುಭವಿಸಿರ್ತೀರಾ, ಅಥವಾ ಹೆಲ್ತ್ ವೈಸು, ಅಥವಾ ಇನ್ನೇನು, ಅದು ಒಂದಲ್ಲ ಒಂಥರ ತೊಂದರೆ ಅನುಭವಿಸಿರಲ್ವಾ? ಮನುಷ್ಯರಿಗೆ ಬರುತ್ತೋ ಪ್ರಾಬ್ಲಮ್ಸು, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ಮನುಷ್ಯರಿಗೆ ಬರೋದು ಪ್ರಾಬ್ಲಮ್ಮು. ಅದನ್ನು ಹೇಗೆ ಮೆಟ್ಟಿ ನಿಲ್ತೀವಿ ಅದು, ಆಯಿತಾ. ನೀವು ತೋರಿಸಿದ್ದೀರ ಭಗವಂತನಿಗೆ. ಬಟ್ ಇವರು ಇಲ್ಲಿ ಕೇಸ್ ಹೇಳ್ತಾ ಇದ್ದಾರೆ, ಒಂದೊಂದು ಸಲ ಏನಾಗುತ್ತೆ, ಅತಿಯಾದ ಇವರು ಇಂಥ ಕ್ಯಾರೆಕ್ಟ್ರಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ. ಅವ್ರು ಟಾರ್ಗೆಟ್ ಮಾಡಿದ್ರೆ ಮುಗಿಸೋ ತನಕ ಬಿಡಲ್ಲ. ನಾನಿದು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳಿಸ್ತಾ ಇಲ್ಲ, ಆಯಿತಾ. ಎಷ್ಟು ನೆಗೆಟಿವಿಟಿ ಬರ್ತಾ ಇದೆ ಅಂತಂದರೆ ಅಪ್ಪ. ಸೊ ಇನ್ನೊಂದೇನು ಅಂತಂದರೆ, ಅವರು ಯಾಕೆ ಈ ಥರ ಹೋಗಬೇಕಾಯ್ತು ಅಂತಂದರೆ, ಆಯಿತಾ, ಅದನ್ನೇ ಹೇಳಿಸ್ತಾ ಇದ್ದಾರೆ, ನೀವು ಕೇಳಿ. ಯಾಕೆ ಈ ಥರ ಹೋಗಬೇಕಾಯ್ತು ಅಂತಂದರೆ, ನಿಮ್ಮ ಯಾವ ಜನ್ಮದ ಕರ್ಮ ಇತ್ತು, ಅದರಿಂದ ನೀವು ಯಾರಿಗೋ ಏನೋ ತೊಂದರೆ ಮಾಡಿರಬಹುದು, ಅಥವಾ ಇವರಿಗೆ ಮಹಾತಾಯಿಗೇ ಮಾಡಿರ್ಬೋದು ತೊಂದರೆ, ಆಯಿತಾ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದಾರೆ ಭಗವಂತ, ನೀವು ಈ ಥರ ಅನುಭವಿಸಿ, ನೀವೇನೇ ಇದು ಸೋಲ್ ಕಾಂಟ್ರ್ಯಾಕ್ಟ್ ಅಂತಿದ್ದಾರೆ. ಸೊ ನೀವು ನಿಮ್ಗೆ ಯಾಕೆ ಈ ಥರ ಬಂದ್ರಿ ನೀವು ಇಲ್ಲಿ ಪ್ರಪಂಚಕ್ಕೆ ಅಂತಂದರೆ, ಇವ್ರ ಹತ್ರ ಒದೆ ತಿಂದು ಸಾಯಕ್ಕೆ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಅದೇ ನಿಮ್ಮ ಸೋಲ್ ಕಾಂಟ್ರ್ಯಾಕ್ಟ್ ಆಗಿತ್ತು. ನಿಮಗೆ ಎಷ್ಟೇ ಕಷ್ಟ ಆಗಲಿ, ಏನೇ ಕೊಟ್ಟು ನೀವು ಈ ಥರನೇ ಸಾವು ಅಂತ ಬರೆದುಬಿಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. ವಿಧಿ ಲಿಖಿತ ಅಂತಾರಲ್ಲ, ಆ ಥರ. ಆ ವಿಧಿ ಲಿಖಿತ ಹೇಗಾಯಿತು ನಿಮಗೆ ಅಂತಂದರೆ, ನಿಮ್ಮ
ಅದು ಯಾವುದೋ ಜನ್ಮದ್ದು ಇನ್ಯಾವುದೋ ಜನ್ಮದ ಕರ್ಮದ ಕರ್ಮ ಆಯಿತಾ. ಆ ಥರ ಕ್ಯಾರಿ ಫಾರ್ವರ್ಡ್ ಆಗಿ ಈಗ ಮುಂದೆವರೆದು ನಿಮಗೆ ಈ ಜನ್ಮದಲ್ಲಿ ಈ ಥರ ಆಗಬೇಕಾಯಿತು. ಜೊತೆಗೆ ಇನ್ನೂ ಒಂದು ಹೇಳ್ತಾ ಇದ್ದಾರೆ, ನೀವು ಯಾಕೆ ಈ ಥರ ಅನುಭವಿಸ್ಬೇಕಾಯ್ತು ಅಂತಂದರೆ ನೀವು ಕೂಡ ಎಂಪತ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಕೂಡ ಭಗವಂತನ ಪುತ್ರ ಅಥವಾ ಪುತ್ರಿ, ಅರ್ಥ ಆಯ್ತಾ. ಹಾಗಾಗಿ ನಿಮ್ಮ ನೀವೇನು ಅನುಭವಿಸಿದ್ರಿ, ನೀವು ಅನುಭವಿಸ್ತಾ ಇವರಲ್ಲಿರೋ ಶಕ್ತಿನ ಪಡಿಸಿದ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಧ್ಯೇಯ ಏನಿತ್ತು, ಇದು ಯಾರು ಇರ್ಬೋದು ನಿಮ್ಮ ಜೀವನದಲ್ಲಿ, ಆಯಿತಾ. ಸೊ ನಿಮಗೆ ಗೊತ್ತು ಇದು ಯಾರು ಅಂತ, ನಿಮಗೆ ಗೊತ್ತು ಅಂತಿದ್ದಾರೆ ಭಗವಂತ. ಸೊ ನಿಮ್ಮ ದಯೆಯಿಂದ, ನಿಮ್ಮ ಆಶೀರ್ವಾದದಿಂದ ಇವರ ಶಕ್ತಿ ಜಾಗೃತವಾಯಿತು. ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಭಗವಂತ ದಯಪಾಲಿಸಿದ್ರು, ಅದು ನಿಮ್ಮಿಂದ ಅಂತ ಹೇಳ್ತಾ ಇದ್ದಾರೆ, ಭಗವಂತ ಹೇಳ್ತಾ ಇದ್ದಾರೆ. ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರೇನು ಅನುಭವಿಸಿ ಹೋದರು ಆಯಿತಾ, ಇವರ ಆಶೀರ್ವಾದದಿಂದ, ಥ್ಯಾಂಕ್ ಯು, ಇವರ ಆಶೀರ್ವಾದದಿಂದ ನಿಮ್ಮ ಶಕ್ತಿ ಜಾಗೃತವಾಯಿತು. ನಿಮಗೆ ಅರ್ಥ ಆಗ್ತಾ ಇದೆ ಇವಾಗ ಯಾರ ಕ್ಯಾರೆಕ್ಟ್ರು ಏನು ಅಂತ ಅರ್ಥ ಆಗ್ತಾ ಇದೆ ನಿಮಗೆ. ಜೊತೆಗೆ ನೀವೇನು ಮಾಡಿದ್ರಿ ಅದು ನಿಮ್ಮ ಕರ್ಮಕ್ಕೆ ಮೀರಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಅಯ್ಯೋ ಥ್ಯಾಂಕ್ ಯು ಬಾಬಾ, ಸೋ ನೈಸ್. ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಕಷ್ಟ ಆದರೂ ಸರಿ, ಒಬ್ರಿಗೋಸ್ಕರ ನೀವು ದುಃಖಪಟ್ರಿ, ಅವ್ರಿಗೋಸ್ಕರ ನೀವು ನರಳಿದ್ರಿ, ಅವ್ರಿಗೋಸ್ಕರ ನೀವು ಕಷ್ಟಪಟ್ರಿ, ಅವ್ರಿಗೋಸ್ಕರ ನಿಮ್ಮ ದುಃಖ ಇತ್ತು ಅಷ್ಟೇ, ನಿಮಗೋಸ್ಕರ ಅಲ್ಲ ಅದು ನೀವು ಹತ್ತಿದ್ದು ಅಥವಾ ಕಷ್ಟಪಟ್ಟಿದ್ದು, ದುಃಖಪಟ್ಟಿದ್ದು. ನೀವು ಪಟ್ಟ ಕಷ್ಟ ದುಃಖ ಏನು ಸಹಿಸ್ಕೊಂಡ್ರಿ, ನೋವು, ಓ ಗಾಡ್, ಅದು ಬೇರೆಯವ್ರಿಗೋಸ್ಕರ. ನಿಮ್ಮ ಜೀವಕ್ಕೆ ನೋವಾಗ್ತಾ ಇತ್ತು, ನೀವು ಕಷ್ಟಪಟ್ಟಿದ್ದೀರಾ, ನಿಮಗೂ ಟಾರ್ಗೆಟ್ ಮಾಡಿದ್ರು, ಆದರೆ ನೀವು ಚೇಂಜ್ ಆಗಿಬಿಟ್ರಿ. ನಿಮ್ಮಲ್ಲಿರೋ ಶಕ್ತಿ ಜಾಗೃತವಾಯಿತು, ನಿಮಗೆ ಅರ್ಥ ಆಯಿತು ಯಾರು ಕ್ಯಾರೆಕ್ಟರ್ ಏನು ಅಂತ. ನೋಡಿ, ನೀವು ಇವಾಗ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ, ಮೆಸೇಜಸ್ ಬರುತ್ತೆ, ಭಗವಂತನಿಂದನೂ ಮೆಸೇಜಸ್ ಬರ್ಬೋದು ಅಥವಾ ನಿಮ್ಮ ಪೂರ್ವಜರಿಂದನೂ ಮೆಸೇಜಸ್ ಬರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇವರಿಂದನೂ ಒಂದು ಗ್ರೀನ್ ಸಿಗ್ನಲ್ ಬಂತು ಇವರ ಲೈಫಲ್ಲಿ, ಅಂದರೆ ನಿಮ್ಮ ಲೈಫಲ್ಲಿ. ಹಾಗೆ ಅಪ್ಪ, ಇದು ಜೊತೆಗೆ ಭಗವಂತನ ಆಶೀರ್ವಾದದಿಂದನೂ ಇವರ ಲೈಫಲ್ಲಿ ಜಸ್ಟಿಸ್ ಇದೆ ಕೊಡಿಸಿರೋದು ಅಂತಿದ್ದಾರೆ. ಬಾಪ್ರೇ, ಆಯಿತಾ. ಈ ಥರ ಒಂದು ನಿಮ್ಮ ಶಕ್ತಿ ಜಾಗರೂಕ ಮಾಡಿದರು. ಇದು ಇವರ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದ, ಹಾಗೆ ಭಗವಂತನ ಆಶೀರ್ವಾದ. ಜೊತೆಗೆ ನಿಮ್ಮ ಕರ್ಮ, ಎಷ್ಟು ಒಳ್ಳೆ ಕರ್ಮ ಮಾಡಿದ್ದೀರಾ ಅಂತಂದರೆ, ಆಯಿತಾ, ನಿಮ್ಮ ಕರ್ಮದ ಫಲ ಏನು ಅಂತಂದರೆ, ಎಸ್, ಅವ್ರಿಗಾಗಿದ್ದು ನೋವು ಕಷ್ಟ ಏನು ಅನುಭವಿಸಿದ್ರು ಇವರಿಂದ, ಆಯಿತಾ. ನಿಮಗೆ ಗೊತ್ತು ಎಂಥ ಚೀಪ್ ಕ್ಯಾರೆಕ್ಟರ್ ಅಂತಂದರೆ, ಚೀಪಲ್ಲಿ ಚೀಪ್ ಆಗಿರೋದು ನಿಜ, ಮಾಡಿರೋದು ನಿಜ. ಅಷ್ಟೇ ಅಲ್ಲ, ಅವ್ರ ಜೊತೆಗೆ ಅವ್ರಿಗೆ ಯಾರ್ಯಾರನ್ನು ಬೇಕೋ ತಿರುಗಿಸ್ಬಿಡ್ತಾರೆ. ಆ್ಯಂಡ್ ಯಾವ ಲೆವೆಲಲ್ಲಿ ತಿರುಗಿಸ್ತಾರೆ ಅಂದರೆ, ನೀವೇ ಎನಿಮಿ ಅನ್ನೋ ಥರ ಮಾಡಿಬಿಡ್ತಾರೆ. ನಿಮ್ಮನ್ನು ದೂರ ಮಾಡಿದ್ದಾರೆ ಅಂತಲೂ ತೋರಿಸಿದ್ದಾರೆ. ಎಲ್ಲರಿಂದ ದೂರ ಮಾಡಿದ್ರು, ನಿಮ್ಮನ್ನು ಒಂಟಿ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ಆದರೆ ನಿಮ್ಮ ಶಕ್ತಿ ಇವಾಗ ಜಾಗೃತ ಮಾಡಿರೋದು ಭಗವಂತನ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ, ನೀವು ಮನಸ್ಸು ನಿಶ್ಚಲ, ಇಷ್ಟು ಒಳ್ಳೆಯ ಮನಸ್ಸಿನಿಂದ ನೀವು ಬಯಸಿದ್ದು ಒಳ್ಳೆಯದು, ನಿಮಗೋಸ್ಕರ ಬಯಸಲಿಲ್ಲ. ನೀವು ಬೇರೆಯವ್ರಿಗೋಸ್ಕರ ಹೆಲ್ಪ್ ಮಾಡಬೇಕು, ಒಬ್ರಿಗೆ ಸಹಾಯ ಮಾಡಬೇಕು. ಇವ್ರು ಯಾರು ಇರ್ಬೋದು, ಆಯಿತಾ, ಪೂರ್ವಜರು ಅಂತ ಹೇಳಿಸಿದ್ರು. ಸೊ ನಿಮ್ಮ ಪೂರ್ವಜರು ಇರ್ಬೋದು, ಇದು ಯಾರು ಇರ್ಬೋದು, ನೀವು ಗಟ್ಟಿಯಾಗಿ ನಿಂತ್ರಿ. ಜಸ್ಟಿಸ್ ಬೇಕು, ಅವ್ರಿಗೆ ಜಸ್ಟಿಸ್ ಕೊಡಿಸ್ತೀನಿ ನಾನು, ಅವ್ರನ್ನ ಇರಬೇಕು, ಅವರು ಚೆನ್ನಾಗಿ ನಾನು ನೋಡ್ಕೋತೀನಿ ಅಂತ ನನಗೆ ಗೊತ್ತಿಲ್ಲ. ನೀವು ನಿಂತ್ರಿ, ಆದರೆ ಬಿಡಲಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಹಾಗಾಗಿ ನೀವು ಎಷ್ಟು ಕಷ್ಟಪಟ್ಟು ನಿಮ್ಮ ಕರ್ಮನ ಯಾವ ಥರ ಚೇಂಜ್ ಮಾಡ್ಕೊಂಡ್ರಿ ಅಂದರೆ, ಆಗಿದ್ದು ಅನ್ಯಾಯ, ನಿಮ್ಮ ಜೀವನದಲ್ಲಿ ಆಗಿದ್ದ ಅನ್ಯಾಯ ಇರ್ಬೋದು, ಅಥವಾ ನಿಮ್ಮ
ಪಾಪದ ಕರ್ಮದ ಫಲಗಳು ನೀವೇನು ಹೊತ್ತು ಬಂದಿದ್ರಿ ಅದೂ ಇರ್ಬೋದು, ಏನಾರು ಇರ್ಬೋದು, ಅದೆಲ್ಲ ಕ್ಲೀನ್ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಕ್ಲೀನಾಗಿ ಆಯಿತಾ, ನೀವು ಈಗಲೂ ಅನುಭವಿಸ್ತಾ ಇದ್ದೀರಾ ಅಂತಲೂ ಇರ್ಬೋದು, ದುಃಖದಲ್ಲಿ ಇದ್ದೀರಾ ಅಂತಿರ್ಬೋದು, ಅಥವಾ ದುಡ್ಡು ಕಾಸು ವಿಚಾರದಲ್ಲಿ ತೊಂದರೆ ಇದೆ ಅಂತ ಅನ್ಬೋದು. ಆದರೆ ನಿಜ ಹೇಳಿ, ಈ ಥರ ಒಂದು ಎನರ್ಜಿ ಇತ್ತು ಅಂತಂದರೆ ನಿಮ್ಗಾಗಿರೋ ತೊಂದರೆಯಿಂದ ನಿಮ್ಮನ್ನು ಭಗವಂತ ಕಾಪಾಡಿಲ್ವಾ? ನಿಮಗೆ ಎಂಥ ವರ್ಸ್ಟ್ ಪೊಸಿಷನಲ್ಲಿದ್ರೂ ತೊಂದರೆ ಆಗ್ತಿದೆ ಅಂದ್ರೂ ಭಗವಂತ ಅಥವಾ ನಿಮ್ಮ ಪೂರ್ವಜರು ಕೈ ಹಿಡಿದು ನಿಮ್ಮನ್ನು ಆಚೆ ತಂದಿಲ್ವಾ? ಇದನ್ನು ನೀವು ಹೇಳಬೇಕು. ಈ ಥರ ಒಂದು ಎನರ್ಜಿ ಬರ್ತಾ ಇದೆ ಅಂದರೆ, ನೀವು ಇಂಥ ಒಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ನಿಮ್ಮ ಫ್ಯಾಮಿಲೀಲಿ ಇತ್ತು ಅಂದರೆ, ನೀವು ಆಚೆ ಬಂದಿದ್ದೀರಾ, 100% ಆಚೆ ಬಂದಿದ್ದೀರಾ ಅಂತಂದರೆ, ನಿಮ್ಮನ್ನು ಆಚೆ ತಂದಿರೋದು ಯಾರು? ಭಗವಂತ ನಿಮ್ಮ ಜೊತೆಗಿಲ್ವಾ? ನಿಮ್ಮನ್ನು ಮೈ ಗಾಡ್, ನಿಮ್ಮನ್ನು ಮುಗಿಸೋ ಪ್ರಯತ್ನ ನಿಜ ಮಾಡಿರೋದು. ನಿಮ್ಮನ್ನು ಮುಗಿಸೋ ಪ್ರಯತ್ನನೇ ನಡೀತಲ್ಲ. ನಿಮ್ಮನ್ನು ಹಿಂಗೆ ಫೇನಿಕ್ಸ್ ಥರ ಎಪ್ಸಿದ್ರಲ್ಲ ನಿಮ್ಮನ್ನು ಆ್ಯಶಸ್ ಅಂದ್ರೇನು? ಬೂದಿಯಿಂದ ನೀವು ಎದ್ದಿದ್ದೀರಾ ಈಗ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿದ್ರು. ಇಲ್ಲಿ ಟಾರ್ಗೆಟ್ ಆಯಿತು, ಮುಗೀತು. ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು. ಇದು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಒಂದು ಕ್ಯಾನ್ಸರ್ ಅದು. ಅವ್ರು ಮಾಡೋದೇ ಅದು ಆಗಿಬಿಡುತ್ತೆ. ನನಗೇನೋ ತೊಂದರೆ ಅಂತ ಅವ್ರು ಯೋಚನೆ ಮಾಡಲ್ಲ. ಹಾಗೆ ಅಂತ ತೊಂದರೆ ಮಾಡದೇ ಬಿಡೋದಿಲ್ಲ. ನೀವಿವಾಗ ಯಾವ ಥರ ಚೇಂಜ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ಥರ ಮೇಲ್ ಬರ್ತಾ ಇದ್ದೀರಾ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪರಿಸರ ಯಾವ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದೆಲ್ಲ ನಿಮ್ಮ ಜೀವನದಲ್ಲಿ ನಡೆದು ನೀವು ಆಚೆ ಬಂದಿದ್ದೀರಾ, ನೀವು ಹಿಂಗೆ ನಿಂತಿದ್ದೀರಾ ಅಂತಂದರೆ ಇದು ಯಾರಿಂದ? ನಿಮ್ಮಿಂದ. ನಿಮ್ಮ ಭಗವಂತ, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರ ಆಶೀರ್ವಾದದಿಂದ. ನಿಮ್ಮ ಪೂರ್ವಜರು ಇವರು ಯಾರಿಗೋಸ್ಕರ ನೀವು ನಿಂತ್ರಿ, ನಾನಿದ್ದೀನಿ ಅಂತ, ಅವರಿಂದ, ಅವ್ರ ಆಶೀರ್ವಾದ, ಅವ್ರು ಬಂದಿದ್ದೇ ನಿಮ್ಮ ಶಕ್ತಿ ಜಾಗೃತ ಮಾಡೋಕ್ಕೆ ಅಂತಿದ್ದಾರೆ. ಸೊ ನಿಮಗೇನಾದ್ರು ಅನ್ನಿಸ್ತಿದ್ರೆ ನಾನೇನು ಪ್ರಯೋಜನ, ಏನು ಮಾಡಿ? ನೀವು ಹೀಲರ್ ಇರ್ಬೋದು, ಕಾರ್ಡ್ ರೀಡರ್ ಇರ್ಬೋದು, ಟ್ಯಾರೋ ರೀಡರ್ ಇರ್ಬೋದು, ಹೀಲರ್ ಇರ್ಬೋದು, ಸೈಕಾಲಜಿ ಇದರಲ್ಲಿ ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಡಾಕ್ಟ್ರೇಟ್ ತೊಗೊಂಡಿರ್ಬೋದು ಅಂತಿದ್ದಾರೆ. ಓಕೆನಾ? ಓಕೆ, ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ನೀವು ಈ ಥರ ಒಂದು ಪರಿಸ್ಥಿತಿನ ದಾಟಿ ಆಚೆ ಬಂದಿದ್ದೀರಾ. ಹೇಗೆ ಬಂದ್ರಿ? ಇದನ್ನೇ ಹೇಳ್ತಾ ಇರೋದು. ಸೊ ಅವ್ರ ಶಿಕ್ಷೆ ಬಿಡಿ, ನಿಮ್ಮ ಶಿಕ್ಷೆ ಅಂತ ನೀವೇನು ಅಂದ್ಕೊಂಡಿದ್ದೀರಾ? ಇದು ಶಿಕ್ಷೆ ಇಲ್ಲ, ನಿಮ್ಗೆ ಆಶೀರ್ವಾದ. ಎಂಥ ಆಶೀರ್ವಾದ ಅಂದರೆ, ಇಂಥ ಶಕ್ತಿ ಒಂದು ಜಾಗೃತ ಮಾಡಿದ್ದಾರೆ ಅಂತಂದರೆ ಅವರು ಮಹಾನಲ್ಲಿ ಮಹಾನ್ ವ್ಯಕ್ತಿ. ಯಾರು ಇರ್ಬೋದು, ಇವರು ಮಹಾನ್ ವ್ಯಕ್ತಿ. ಆಯಿತಾ? ನಿಜವಾಗ್ಲೂ ಹೇಳ್ತೀನಿ. ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ, ಇವರು ಮಹಾನ್ ವ್ಯಕ್ತಿನೇ ಅಲ್ವಾ? ಈ ಥರ ಎಲ್ಲ ಆಗಿದ್ದರಿಂದನೇ ನಿಮ್ಮ ಶಕ್ತಿ ಜಾಗೃತವಾಯಿತು. ಅದನ್ನು ಯೋಚನೆ ಮಾಡಿ. ಇಲ್ಲಾಂದಿದ್ರೆ ನೀವು ಯಾವುದೋ ಪೂರ್ವಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರಾ ಅದು ಬರಬೇಕಿತ್ತು. ಆದರೆ ಈ ಜನ್ಮದಲ್ಲೇ ನಿಮಗೆ ಒಂದು ಅರ್ಥ ಆಗ್ತಿದೆ, ಅಥವಾ ನೀವು ಹಾರೋಸ್ಕೋಪ್ ನೋಡ್ತೀರಾ, ಅಥವಾ ನೀವು ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ನಿಮ್ಗೆ ಹೆಂಗೆ ಈ ಶಕ್ತಿ ಬಂದಿದೆ? ಇವರಿಂದನೂ ಭಗವಂತನಿಂದನೂ. ಇವ್ರು ಆ ಥರ ನಡೆಸ್ಕೊಳ್ದೇ ಇದ್ದರೆ ಇವ್ರು ದುಃಖ ಪಡ್ತಾ ಇರಲಿಲ್ಲ, ಕಷ್ಟಪಡ್ತಿರ್ಲಿಲ್ಲ, ಸಾವಾಗ್ತಾ ಇರಲಿಲ್ಲ. ನೀವು ಅವ್ರಿಗೋಸ್ಕರ ಇಷ್ಟೊಂದು ಒದ್ದಾಡ್ತಾ ಇರಲಿಲ್ಲ. ಬೀಳಬೇಕು ಏಟು, ಬಿದ್ದುನೇ ಒಂದು ಮೂರ್ತಿ ಆಗೋದು. ಈಗ ಸುಮ್ಮನೆ ಒಂದು ಮಣ್ಣು ತಂದು ಇಟ್ಬಿಟ್ರೆ ಮೂರ್ತಿ ಆಗುತ್ತಾ? ಆ ಥರ ಇದ್ದಿದ್ದನ್ನು ಕೆತ್ತಿ ಆ ಥರ ಒಂದು ಭಗವಂತ ಮಾಡಿದ್ರೇ ಭಗವಂತ ಒಂದು ಮೂರ್ತಿ ಆಗೋದು. ಕರೆಕ್ಟಾ? ಆ ಡೈಮಂಡು ಒಂದು ರಿಂಗ್ ನೀವು ಹಾಕೋಬೇಕು ಅಂತಂದರೆ ಬೀಳುತ್ತೆ, ಒದೆ ಬಿದ್ದೇನೆ. ಇಲ್ಲ ಕಲ್ಲು, ಯಾರಿಗೂ ಗೊತ್ತಾಗಲ್ಲ ಅದು ಡೈಮಂಡ್ ಅಂತ. ಬಿದ್ದು ಒದೆ ಬಿದ್ದೇನೇ ನೀವೊಂದು ಬ್ಯೂಟಿಫುಲ್ ಡೈಮಂಡ್ ಫಳ ಅಂತ ಹೊಳಿಯೋಕ್ಕೆ ಸಾಧ್ಯ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ನೀವು ಆ ಥರ ಆಗಿದ್ದೀರಾ. ಸೊ ಅವ್ರಿಗೇನು ಶಿಕ್ಷೆ ಅಂತ ಈ ಕೇಸಲ್ಲಿ ಕೇಳಬೇಡಿ. ಇವ್ರಿಗೂ ಕಾಲಿಗೆ ನಮಸ್ಕಾರ ಮಾಡಿ, ಇವ್ರಿಗೂ ನಮಸ್ಕಾರ ಮಾಡಿ, ಭಗವಂತಂಗೆ ಮೊದಲೇ ನಮಸ್ಕಾರ ಮಾಡ್ತಾ ಇದ್ದೀರಾ ನೀವು. ಸೊ ಈ ಕೇಸಲ್ಲಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಇವ್ರುಗಳ ಸಹಾಯದಿಂದನೇ ನೀವು ಇವಾಗ ಈ ಥರ ನಿಮ್ಮ ಶಕ್ತಿ ಜಾಗೃತವಾಗಿದೆ. ಇದು ಅವ್ರಿಗೆ ಅರ್ಥ ಆಗಲಿಲ್ಲ ಪಾಪ. ಅದು ಅವ್ರದ್ದೆಲ್ಲ ಮಿಸ್ಟೇಕು. ಇದೆಲ್ಲ ಕಾಂಟ್ರಾಕ್ಟ್, ಸೋಲ್ ಕಾಂಟ್ರಾಕ್ಟು. ನಾವು ಹುಟ್ಟು ಬರೋಕ್ಕೂ ಮುಂಚೆ ನಮ್ಮದೊಂದು
ಆಹ್, ಹ್ಮ್. ಒಂದು ಸ್ಕೆಚ್ ಥರ ಒಂದು ಹಾಕಿರ್ತಾರೆ, ಆಯಿತು ನಾನು ಈ ಥರ ಹೋಗ್ತೀನಿ ಇಂಥವ್ರ ಜೀವನದಲ್ಲಿ, ಆಯಿತಾ, ಈ ಥರ ಒಂದು ಕೆಲಸ ಮಾಡ್ತೀನಿ, ಸೊ ಇದರಿಂದ ಅವ್ರಿಗೇನು ಒಳ್ಳೆಯದಾಗತ್ತೆ, ಇದರಿಂದ ನನಗೇನು ಒಳ್ಳೆಯದಾಗತ್ತೆ, ನಾನೇನು ಮಾಡಬೇಕು, ನನಗೆ ಮಾಡೋಕ್ಕಾಗತ್ತಾ, ಓಕೆ ನಾನು ಇಂಥ ಸಮಯದಲ್ಲಿ ಈ ಥರ ಮಾಡ್ತೀನಿ, ಇಷ್ಟು ವಯಸ್ಸಲ್ಲಿ ಈ ಥರ ಮಾಡ್ತೀನಿ ಕೆಲಸ ಅಂತರ ಒಬ್ಬೊಬ್ಬರು ನಾವಾಗಲೇ ಒಂದು ಬರ್ಕೊಟ್ಬಿಟ್ಟಿರ್ತೀವಿ ಕಾಂಟ್ರಾಕ್ಟ್, ಭಗವಂತನ ಹತ್ರ ಮಾತಾಡಿ ಕ್ಲೋಸ್ ಮಾಡಿ ಇವರೆಲ್ಲರೂ ಮಾತಾಡಿ ಡಿಸ್ಕಸ್ ಮಾಡಿನೇ ನಾವಿಲ್ಲಿ ಬಂದಿರೋದು. ಅದನ್ನೇ ಹೇಳ್ತಾ ಇದ್ದಾರೆ, ಆಯಿತಾ, ಹೇಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವರನ್ನೂ ಬೈಯೋಂಗಿಲ್ಲ ನೀವು. ಯಾರೇ ಇರಲಿ ನಮ್ಮ ಜೀವನದಲ್ಲಿ, ಯಾರೇ ಎನಿಮಿ ಅಂತ ಅವ್ರು ಅಂದ್ಕೊಂಡ್ರು, ನೀವಲ್ಲ, ನಾನು ಈಗಲೂ ಹೇಳ್ತಿದ್ದೀನಿ. ಈ ಕೇಸಲ್ಲೂ ಅದೇ ಥರ ಇವ್ರು ಅಂದ್ಕೊಂಡ್ರು ಇವರು ಎನಿಮಿ, ನೀವು ಎನಿಮಿ ಅಂತ, ಬಟ್ ನೀವು ಅಂದ್ಕೊಂಡಿಲ್ಲ ಎನಿಮಿ ಅಂತ. ಜಸ್ಟ್ ಒಂದು ಸಹಾಯ ಅನ್ನೋ ಥರ ನಿಂತ್ಕೊಂಡ್ರಿ ಅಷ್ಟೇ, ಅಡ್ಡ, ಆಯಿತಾ. ಸಹಾಯಕ್ಕೆ ಅಂತ ನಿಂತಿದ್ದಕ್ಕೆ ಅಂದರೆ ನೀವು ಟಾರ್ಗೆಟ್ ಆದ್ರಿ. ನೀವು ಭಗವಂತನ ಪಾದಕ್ಕೆ ಹಾಕಿದ್ದೀರಾ, ಆವಾಗಲೂ ಮುಂಚೆನೂ ಭಗವಂತನ ಪಾದಕ್ಕೆ ಹಾಕಿದ್ರಿ, ಈಗಲೂ ಭಗವಂತನ ಪಾದಕ್ಕೆ ಹಾಕಿದ್ದೀರಾ. ಇಲ್ಲಿ ಏನು 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 ಶಿಕ್ಷೆ ಏನು ಅನ್ನೋದನ್ನು ಭಗವಂತ ಜಸ್ಟಿಸ್ ಕೈಗೆ ತೊಗೊಂಡಿದ್ದಾರೆ. ಸೊ ನೀನು ಮಾತಾಡಬೇಡ ಅಂತಿದ್ದಾರೆ, ಅರ್ಥ ಆಯ್ತಾ. ನನಗೂ ಹೇಳ್ತಾ ಇದ್ದಾರೆ, ನಿಮಗೂ ಹೇಳ್ತಾ ಇದ್ದಾರೆ. ಜಸ್ಟಿಸ್ ಅಂದರೆ ಭಗವಂತನ ಆಶೀರ್ವಾದ ಯಾವ ಥರ ಆಗ್ತಿದೆ ಅಂದರೆ, ನಿನ್ನ ಶಕ್ತಿ ಜಾಗೃತ ಮಾಡಿದ್ದೀನಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನೀನು. ಅದು ಬಿಟ್ಟು ಏನು ಅವ್ರಿಗೆ ಶಿಕ್ಷೆ ಏನು ಅಂತಂದರೆ, ನೀನು ನೋಡು ಫಸ್ಟು ಅಂತ ಹೇಳ್ತಾ ಇದ್ದಾರೆ. ನಿನಗೆ ಇವಾಗ ಯಾವ ರೀತಿ ಒಂದು ಸ್ಥಿರತೆ ಬಂದಿದೆ ಲೈಫಲ್ಲಿ, ಯಾವ ರೀತಿ ಒಂದು ಚೇಂಜ್ ಬಂದಿದೆ, ಬದಲಾವಣೆಗಳು ಯಾವ ಥರ ಆಗಿದೆ ನಿನ್ನ ಜೀವನದಲ್ಲಿ, ಅದನ್ನು ಫಸ್ಟ್ ಗಮನ ಕೊಡು ಅಂತಿದ್ದಾರೆ, ಓಕೆನಾ. ಸೊ ಇವರ ಬಗ್ಗೆ ಚಿಂತೆ ಬಿಟ್ಟುಬಿಡು ಅಂತಿದ್ದಾರೆ. ಅಂದರೆ ಈ ಥರ ಒಂದು ಶಕ್ತಿ ಜಾಗೃತವಾಗಿದೆ ಅಂತಂದರೆ ಡೆಫಿನೆಟ್ಟಾಗಿ ನೀವು, ನನಗೆ ಗೊತ್ತು ಇವಾಗ ಆಲ್ರೆಡಿ ನೀವು ಯಾರ ಬಗ್ಗೆನೂ ಒಂದು ಬೇಜಾರಾಗಲಿ ಮನಸ್ಸಲ್ಲಿಲ್ಲ. ಜೊತೆಗೆ ಅವ್ರಿಗೆ ಶಿಕ್ಷೆ ಆಗಬೇಕು, ಇವ್ರಿಗೆ ಶಿಕ್ಷೆ ಆಗಬೇಕು ಅನ್ನತ್ತ ಅಂದ್ಕೊಳ್ಳೋಕ್ಕೆ ನೀವು ಭಗವಂತ ಅಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕ್ಯಾರೆಕ್ಟರ್ ಏನಿತ್ತು ಅದನ್ನು ಪ್ಲೇ ಮಾಡಿದ್ದೀರ ನೀವು. ಅವ್ರ ಕ್ಯಾರೆಕ್ಟರ್ ಏನಿತ್ತು ಅವ್ರು ಪ್ಲೇ ಮಾಡಿದ್ದಾರೆ, ಇವ್ರದ್ದು ಕ್ಯಾರೆಕ್ಟರ್ ಏನಿತ್ತು ಅವರು ಪ್ಲೇ ಮಾಡಿದ್ದಾರೆ. ಅಂದರೆ ಒಂದೊಂದು ಕ್ಯಾರೆಕ್ಟ್ರ್ ನಮ್ಮ ಜೀವನದಲ್ಲಿ ನಾವು ಯಾತಕ್ಕೆ ಹುಟ್ಟು ಬಂದ್ವಿ, ನಮ್ಮ ಕ್ಯಾರೆಕ್ಟ್ರ್ ಪೂರ್ತಿ ಕ್ಲೀನಾಗಿ ಅಭಿನಯಿಸ್ಬಿಟ್ಟು ಅವರು ಹೋಗಿದ್ದಾರೆ. ಇವರು ಏನು ಮಾಡಿದ್ರು ಅವರು ಮಾಡಿದ್ದಾರೆ, ಅವರು ಇದನ್ನು ಜಸ್ಟ್ ಒಂದು ಅಭಿನಯ ಅಂತ ನೋಡು ಅಂತ ಹೇಳ್ತಾ ಇದ್ದಾರೆ. ಇದು ಕ್ಯಾರೆಕ್ಟರ್ಸ್ ನಾವು ಪ್ಲೇ ಮಾಡಿರೋದು ಅಷ್ಟೇನೇ. ನೀನು ಗೊಂಬೆ ಅಷ್ಟೇ, ಈ ಥರ ಮಾಡ್ತೀನಿ ಅಂತ ನೀನು ಬಂದಿದ್ದೆ, ಇವರು ಬಂದರು ನೀನು ಬಂದೆ, ಈ ಥರ ಒಂದು ಕ್ಯಾರೆಕ್ಟ್ರು ಮಾಡಿ ಆ್ಯಕ್ಟ್ ಮಾಡಾಯ್ತಾ. ಅವರು ರೈಟ್ ಹೇಳಿದ್ರು, ನೆಕ್ಸ್ಟು ಎಲ್ಲರೂ ರೈಟ್ ಹೇಳೋರೇನೆ, ಏನು ಯಾರು ಇಲ್ಲಿ ಪರ್ಮನೆಂಟಾ, ಎಲ್ಲರೂ ರೈಟ್ ಹೇಳಿ ಹೋಗೋರೇನೆ. ಸೊ ಅವ್ರವ್ರ ಕ್ಯಾರೆಕ್ಟ್ರ್ ಚೆನ್ನಾಗಿ ರೋಲ್ ಚೆನ್ನಾಗಿ ಪ್ಲೇ ಮಾಡಿ ಹೋಗಿದ್ದಾರೆ ಅಷ್ಟೇ, ಸಿಂಪಲ್. ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ರೋಲ್ ಅವರು. ಅವ್ರಿಗೂ ಅವ್ರು ಯಾರು ಏನೇ ರೋಲ್ ಪ್ಲೇ ಮಾಡಿದ್ದಾರೆ ಅವ್ರಿಗೂ ಹೇಳ್ತೀನಿ, ಇದು ಈ ಸುಲಭ ಇರಲ್ಲ, ಆಯಿತಾ. ಯಾವ ಥರ ಅಂತಂದರೆ, ಕೈಕೇಯಿ ಕತೆ ಹೇಳು ಅಂತಿದ್ದಾರೆ. ಕೈಕೇಯಿ ಶ್ರೀರಾಮಚಂದ್ರನ ತನ್ನ ಮಗ ಭರತನಿಗಿಂತ ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ರು, ಭರತನಿಗಿಂತ ಜಾಸ್ತಿ ಒಲವು ರಾಮನ ಮೇಲೆ. ಶ್ರೀರಾಮಚಂದ್ರ ಅಂದರೆ ಆ ಥರ ಇತ್ತು, ಅಷ್ಟು ಪ್ರೀತಿ, ಆ ಥರ ಇದ್ದವರು ಜಸ್ಟ್ ಒಂದು ಕೈಕೇಯಿ ಮಾತಿಂದ ಯಾವ ಥರ ಚೇಂಜ್ ಆಗಿಬಿಟ್ರು ಹೇಳಿ. ಅವ್ರಿಗೆ ಗೊತ್ತಿರಲಿಲ್ವಾ, ಆಯಿತಾ. ಯಾವ ಥರ ಚೇಂಜ್ ಆಯಿತು ಅಂತಂದರೆ, ಅವರು ಗಂಡ ಸತ್ರು ಪರವಾಗಿಲ್ಲ, ಅವಾಗಲೂ ಅಷ್ಟೇ ಯಾವ ಥರ ಹಠ, ಇಲ್ಲ ರಾಮ ಹೋಗ್ಬೇಕು ಕಾಡಿಗೆ, ವನವಾಸಕ್ಕೆ ಹೋಗ್ತಾ ಇರಬೇಕಷ್ಟೇ, ಕೂಡ್ದು ಇಲ್ಲಿ ಅಂತ, ನನ್ನ ಮಗನಿಗೆ ಪಟ್ಟ ಆಗಬೇಕು, ಅವನನ್ನು ಕಾಡಿಗಟ್ಟಬೇಕು ಅಷ್ಟೇ. ಆದರೆ ಆ ಕೈಕೇಯಿ ಕೆಟ್ಟೋಳು ಅಂತನಾ, ಆ ತಾಯಿ ಎಷ್ಟು ದುಃಖ ಪಟ್ಟಿರ್ಬೋದು. ಅವ್ರುಗಳದೆಲ್ಲ ಒಂದೊಂದು ರೋಲ್ ಅಷ್ಟೇ. ಯಾತಕ್ಕೆ ಹೋಗಬೇಕಾಯ್ತು, ಶ್ರೀರಾಮಚಂದ್ರ ಅಲ್ಲಿ ಹೋಗಿದ್ದಕ್ಕೆ ತಾನೇ ರಾವಣನ ಅಂತ್ಯ ಆಯಿತು. ಇಲ್ಲೂ ಅದೇ ಥರ ಅಂತ ಹೇಳ್ತಾ ಇದ್ದಾರೆ. ಅವ್ರ ತಪ್ಪೇನು, ಅವ್ರಿಗೇನು ಶಿಕ್ಷೆ ಅಂತ ನೋಡಬೇಡ, ಅದರಿಂದ ಏನಾಯಿತು ಅದನ್ನು ನೋಡು ಅಂತಿದ್ದಾರೆ ಕೆಲಸ. ಓಕೆ,
ಸೊ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇರೋದು, ಶಿಕ್ಷೆ ಅಂತ ನೋಡக்கூಡ್ದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಷ್ಟೇ ಸಿಂಪಲ್. ಇಲ್ಲಿ ಅವ್ರು ಬಂದು ಈ ಥರ ಒಂದು ಆ್ಯಕ್ಟ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಂತಂದರೆ, ನಿಮ್ಮ ಜೀವನದಲ್ಲಿ ಅವರು ತೊಗೊಂಡ ಕ್ಯಾರೆಕ್ಟ್ರ್ ಏನು ತೊಗೊಂಡಿದ್ರು ಕ್ಯಾರೆಕ್ಟ್ರು, ಪಾಪ ಆ ಕ್ಯಾರೆಕ್ಟ್ರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ನಿಭಾಯಿಸಿದ್ದಕ್ಕೆ ನೀನು ಫುಲ್ ಇವಾಗ ಈ ಥರ ಒಂದು ಕೆಲಸ ಮಾಡೋ ಶಕ್ತಿ ಬಂದಿದೆ ನಿನಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಸ್ಟಿಸ್, ಇದೇ ಜಸ್ಟಿಸ್ ನಿನಗೆ ಅಂತಿದ್ದಾರೆ, ನಿಮಗೆ. ಅರ್ಥ ಆಯ್ತಾ? ನೀವು ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ನೀವು ಅನುಭವಿಸಿದ್ದೀರಾ. ಈಗ ಯಾರೇ ತೊಗೊಳ್ಳಿ, ನೀವು ಯಾರಾದರೂ ಒಂದು ಹಾರೋಸ್ಕೋಪ್ ನೋಡೋರಾಗಲಿ, ಮೈಂಡ್ ರೀಡರ್ ಇರ್ಬೋದು, ಆಯಿತಾ, ಅಥವಾ ಟ್ಯಾರೋ ರೀಡರ್ ಇರ್ಬೋದು, ಅಥವಾ ನೀವು ಹೀಲರ್ ಇರ್ಬೋದು, ಆಯಿತಾ, ಯಾರಾದರೂ ಇರ್ಬೋದು. ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ಆಯಿತಾ. ಅಂದರೆ ನೀವು ಸ್ಪಿರಿಚುವಲ್ ಹೀಲರ್ ಇರ್ಬೋದು, ಅಥವಾ ನೀವು ಯಾವ ಕೌನ್ಸಿಲರ್ ಇರ್ಬೋದು, ನೀವು ಏನು ಮಾಡ್ತಾಯಿದ್ದೀರಪ್ಪ ನಿಮಗೆ ಗೊತ್ತು. ಸೊ ನೀವು ಯಾವ ರೀತಿ ಒಂದು ಕಷ್ಟಗಳನ್ನ ದಾಟಿ ನೀವು ಇವಾಗ ಬಂದು ನಿಂತಿದ್ದೀರಾ, ನೀವು ಮನಸ್ಸಲ್ಲಿ ಏನಾದ್ರು ಇದೆಯಾ, ಆದರೆ ಇಲ್ಲ ಅಂತ ಹೇಳಿಸಿದ್ದಾರೆ ಆಗಲೇ. ಸೊ ನಿಮಗೆ ಆ ಥರ ದ್ವೇಷ ಆಗಲಿ, ಬೇಜಾರಾಗಲಿ, ಆ ಥರ ಏನೂ ಇಲ್ಲ ಯಾರ ಮೇಲೂ ಅಂತಲೂ ಹೇಳಿಸಿದ್ದಾರೆ. ಬಟ್ ಸ್ಟಿಲ್ ಆ ಥರ ಇದೆ ಅಂತಂದರೆ ಈಗ ಮತ್ತೆ ಕೇಳೋಕ್ಕೂಡ್ದು, ಎಸ್ಪೆಷಲಿ ಈ ಎಪಿಸೋಡಲ್ಲಿ, ಆಯಿತಾ, ಶಿಕ್ಷೆ ಏನು ಅಂತ ಕೇಳೋಕ್ಕೂಡ್ದು. ಏಕೆಂದರೆ ಅವರು ಅವರ ರೋಲ್ನ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಮಾತೆ ಕೈ ಥರ ಏನಾದರೂ ಹಾಕ್ಕೊಳ್ಳಿ, ಆಯಿತಾ, ಮಾಡಿದ್ದಾರೆ ಬ್ಯೂಟಿಫುಲ್. ಪಾಪ ಅವ್ರ ಕ್ಯಾರೆಕ್ಟ್ರ್ ಪ್ಲೇ ಮಾಡಿರೋದಕ್ಕೆ ನಿಮಗೆ ಈ ಥರ ಒಂದು ಶಕ್ತಿ, ಸಾಮರ್ಥ್ಯ, ನಿಮ್ಮಲ್ಲಿ ಏನು ಶಕ್ತಿ ಇತ್ತು, ನಿಮ್ಮಲ್ಲಿ ಏನು ಸಾಮರ್ಥ್ಯ ಇತ್ತು, ಜಾಗೃತವಾಗಿದೆ. ಆಯಿತಾ, ಆ ಥರ ಒಂದು ಮ್ಯಾಜಿಕಲ್ ಶಕ್ತಿ, ಚಮತ್ಕಾರವಾದ ಒಂದು ಶಕ್ತಿನ ಜಾಗೃತ ಮಾಡಿದ್ದಾರೆ. ಅಂದರೆ ಅವ್ರು ಯಾರು ಇರಲಿ, ಕೋಟಿ ವಂದನೆ. ಆಯಿತಾ, ಅವ್ರಿಗೂ ಅಷ್ಟೇ, ಅವರು ಪೂರ್ವಜರು ಯಾರು ಬಂದರು ಇವಾಗ ಅವ್ರಿಗೂ ಕೋಟಿ ವಂದನೆ. ಅದಕ್ಕೋಸ್ಕರ ಬಂದಿದ್ದಾರೆ, ದ್ವೇಷ ಬಿಡು ಅಂತ ಹೇಳಕ್ಕೆ ಬಂದಿದ್ದಾರೆ. ಪಾಪ ದ್ವೇಷ ಮಾಡೋಕ್ಕೂಡ್ದು ಅಂತ ಬಂದಿದ್ದಾರೆ. ಆಯಿತಾ, ಕೋಪ ದ್ವೇಷ ಎಲ್ಲ ನೋ. ಅವರು ಕೂಡ ಅಂತ ಎಂಥವ್ರಿಗೆ ಆಗಲಿ ಅಯ್ಯೋ ಅನ್ನೋರು. ಓಕೆ, ಸೊ ಈ ಥರ ಹೇಳ್ತಾ ಇದ್ದಾರೆ. ಆಯಿತಾ, ಮತ್ತೆ ಪ್ರಶ್ನೆ, ಎಸ್ಪೆಷಲಿ ಈ ಎಪಿಸೋಡ್ ಮಾತ್ರ ಶಿಕ್ಷೆ ಅಲ್ಲ, ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಅಷ್ಟೇ. ಇವಾಗ ಇದು ಇನಿಷಿಯಲ್ಸು ಇದು ನೋಡ್ಬಿಡೋಣ. ಯಾರು ಇದು ಅಂತ, ಆಯಿತಾ. ಯಾರ್ಯಾರು ಫಸ್ಟು ನೋಡಿ, ಈಗಲೇ ಹೇಳ್ಬಿಡ್ತೀನಿ, ಇದು ನಿಮ್ಮದು ಎನರ್ಜಿ. ಸೊ ಇವ್ರು ಯಾರು, ಆಯಿತಾ. ಸೊ 1 2 3 3 ಜನದ್ದು ಹೆಸರಿನ ಮೊದಲನೇ ಅಕ್ಷರ ಇರ್ಬೋದು. ಓಕೆನಾ? ಸೊ ನೋಡೋಣ. ಬಾಬಾ ಪ್ಲೀಸ್ ಗೈಡ್. ಓಕೆ, ಓ ಮೈ ಗಾಡ್, ಇದೇನಿದು ಇಷ್ಟೊಂದು. ಓಕೆ, ಭಗವಂತ ಹೇಳಿದ್ಮೇಲೆ ಹೇಳಲೇಬೇಕು. ಸೊ ಇದು ನೆಕ್ಸ್ಟು, ಇದು ನೋಡಿ ಬಾಬಾ. ಓಕೆ, ಮೋಸ್ಟ್ಲಿ ಇದು ಇರಲೇಬೇಕು. ಸೊ ಇವಾಗ ಒಂದೇ ನೋಡ್ತಾ ಹೋಗ್ಬಿಡೋಣ. ಓಕೆನಾ? ನಾ ಹೇಳ್ದಂಗೆ 1 2 ಆ್ಯಂಡ್ 3. ಓಕೆನಾ? ಸೊ ಇರ್ಬೋದು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ, ಅಥವಾ ಇವರದ್ದು ಅಥವಾ ಇವರದ್ದು. ಓಕೆ, ಸೊ ಟಿ, ಟಿ ಐ. ಇನ್ನೊಂದು ಐ ಇದೆ ನೋಡಿ, ಇ 2 ಇ. ಓಕೆ, ಡಿ ಎಲ್. ಮತ್ತೆ ಇನ್ನೊಂದು ಐ. ಮೈ ಗಾಡ್, ಇಲ್ಲಿ ನೋಡಿ ಬ್ಲ್ಯಾಂಕ್ ಬಂದ್ಬಿಟ್ಟಿದೆ. ಇದರಲ್ಲಿ ಯಾವುದೂ ಇಲ್ಲ ಅಂದರೆ ಹೆಸರು ಹಾಕ್ಕೊಳ್ಳಿ ಅಂತಿದ್ದಾರೆ. ಇನ್ನೊಂದು ಓಕೆ, ಟಿ, ಇನ್ನೊಂದು ಟಿ ಬಂತು. ಇಲ್ಲೆಲ್ಲೋ ಇತ್ತಾ? ಇಲ್ಲ, ಟಿ. ಇಲ್ಲಿದೆಯಲ್ಲ ಟಿ. ಎಸ್ ಎಸ್ ಎಸ್. ಓಕೆ,
ಆರ್, ಓಕೆ, ಓ, ಓ, ಯು, ಮತ್ತಿನ್ನೊಂದು ಎ, ಓಕೆ, ಇದು ಎಫ್, ಇದು ಇ, ಮತ್ತಿನ್ನೊಂದು ಇ. ಓ ಮೈ ಗಾಡ್, ಒಂದೇ ನಿಮಿಷ. ಇ, ಓಕೆನಾ? ಟಿ, ಟಿ, ಎಲ್ ಇದೊಂದು, ಓಕೆ, ಓ ಇಲ್ಲಿ ಎಲ್ಲಿ ಬೇರೆ ಇದೆ ಇನ್ನೊಂದು. ಓ ಮೈ ಗಾಡ್, ಓಕೆ, ನಾನು ಯಾಕೆ ಈ ಥರ ಜೋಡಿಸ್ತಾ ಇದ್ದೀನಿ ಗೊತ್ತಿಲ್ಲ ನನಗೆ. ಓಕೆ, ಇಲ್ಲೇ ಇದಿಲ್ಲಿ ಬಿಡಿ, ಓಕೆನಾ? ಸೊ ಇದಿಷ್ಟು ನೋಡಿ, ಫಸ್ಟು ಇ, ಐ, 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 ಎ, 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 ಟಿ, ಟಿ, ಆರ್, ಇನ್ನೊಂದು ಎಲ್ಲಿದೆ, ಓ, ಯು, ಎಫ್, ಟಿ. ಸೊ ಇನ್ನೊಂದು ಬ್ಲ್ಯಾಂಕ್ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಏನಾದರೂ ಹೆಸರು ಬರ್ಕೋ, ಇನಿಷಿಯಲ್ ಬರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಏನಾದ್ರು ಅನಿಸಿದರೆ ಅಯ್ಯೋ ಇಷ್ಟೇ ಬಂದುಬಿಡ್ತು, ನಿಮ್ಮ ಹೆಸರು ಬಂದಿಲ್ಲ, ಅಥವಾ ಇವ್ರ ಹೆಸರು ಬರಲಿಲ್ಲ, ಅಥವಾ ಇವ್ರ ಹೆಸರು ಬರಲಿಲ್ಲ ಅಂತ ಬರ್ಕೋ ಅಂತಿದ್ದಾರೆ, ಆಯಿತಾ? ಇದು ಆಮೇಲೆ ಓ ಮೈ ಗಾಡ್, ಇಲ್ಲಿ ನೋಡಿ 11, 21, 25, ಓಕೆನಾ? 20, 7, 17, 27, ಓಕೆನಾ? ಸೊ ಇದಿಷ್ಟು ಇದು ನೇಮ್, ಹೆಸರುಗಳು ಮತ್ತು ಡೇಟ್ ಆಫ್ ಬರ್ತು. ಇದು ಇವ್ರದ್ದಿರ್ಬೋದು, ಇವ್ರದ್ದಿರ್ಬೋದು. ಈಗ ಹೆಸರುಗಳು ಬಂದಿಲ್ಲ ಅಂತಂದರೆ ಬರ್ಕೋ ಅಂತ ಹೇಳ್ತಿದ್ದಾರೆ. ಭಗವಂತ ಬ್ಲ್ಯಾಂಕ್ ಕೊಟ್ಬಿಟ್ಟಿದ್ದಾರೆ, ಮಿಕ್ಕಿದೆಲ್ಲ ಫಿಲ್ ಮಾಡ್ಕೊಳ್ಳಿ ಅಂತ, ಓಕೆನಾ? ಸೊ ಇಲ್ಲಿ ತನಕ ನೋಡಿ, ಇಲ್ಲಿಗೆ ವಿಡಿಯೋ ಮುಗಿಸ್ಬಿಡ್ತಾ ಇದ್ದೀನಿ, ಓಕೆನಾ? ಸೊ ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಈ ಥರ ಏನಾದರೂ ಬೇಜಾರಿದ್ದೀರಾ, ಈ ಥರ ಆಗಿದೆ ಅಂತಂದರೆ ಖಂಡಿತ ಮತ್ತೆ ಹೇಳಿಸ್ತಾ ಇದ್ದಾರೆ, ಆ ಥರ ಮನಸ್ಸಿನಲ್ಲಿ ದ್ವೇಷ ಅಥವಾ ಬೇಜಾರು ಖಂಡಿತ ಬೇಡ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಇವ್ರ ಮೇಲೆ, ಆಯಿತಾ? ಹೈ ಪ್ರೀಸ್ಟಸ್ ಮೇಲೆ ಖಂಡಿತ ಬೇಜಾರು ಬೇಡ. ನಿನ್ನ ಶಕ್ತಿ ಏನು ಅನ್ನೋದನ್ನೇ ಜಾಗೃತ ಮಾಡಿದ್ದಾರೆ ಅಂದರೆ ಅವ್ರು ಇನ್ನೆಂಥ ಮಹಾಶಕ್ತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಇವ್ರು ಇನ್ನೆಂಥ ಮಹಾಶಕ್ತಿ ಇರಬೇಕು ಹಾಗಾದರೆ, ಬಾಪ್ರೆ. ಓಕೆ, ಥ್ಯಾಂಕ್ ಯು.